ಹಾ ನಮಸ್ಕಾರ 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 ನಮಸ್ಕಾರ. ನೋಡ್ದೇನ್ರಪ್ಪ ನೋಡಿದ್ರಾ ಇವ್ರ ಎಂತ ಗನಂದಾರಿ ಕೆಲಸ ಮಾಡೋವ್ರೆ ಅಂತ. ಕದ್ದು ಓಡೋಗಿದ್ದು ಅಲ್ದೆ ಮದುವೆ ಆಗ್ಬಿಟ್ಟು ನಮ್ಮೂರಿಗೆ ಬಂದವ್ರೆ. ಏಯ್ ಮಾನ್ಗೆಟ್ಟವ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ನಾವೇನು ಅಂತ ತಪ್ಪು ಮಾಡಿಲ್ಲ. ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಪ್ರೀತಿಸಿದ್ವಿ. ಓಹೋ ನಮ್ಮಿಬ್ರು ಮನೇಲೂ ಒಪ್ಪಿಗೆ ಕೊಡಲ್ಲ ಅನಿಸ್ತು. ಅದಕ್ಕೆ ರಿಜಿಸ್ಟರ್ ಮದ್ವೆ ಆದ್ವಿ. ಏನ್ ಧೈರ್ಯವಾಗಿ ಹೇಳ್ತಾವ್ ನೋಡ ನನ್ ಮಗ. ಹಾಕ್ರ ನನ್ ಮಗನಿಗೆ. ಎಲ್ಲಾರ್ಗು ಕಮ್ಮಿ ಎಣ್ಸಂಗ್ ಮಾಡ್ತೀಯನೋ. ಜಮೀನ್ದಾರಿ ಎದುರಿಗೆ ಮಾತಾಡುವಷ್ಟು ಸೊಕ್ ಬಂತ ನಿನ್ಗೆ. ಲಿಂಗಯ್ಯ ದನಿ ನಿಂಗ್ ಮಾನ ಮರ್ಯಾದೆ ಮುಖ್ಯನೋ ನಿನ್ ಮಗಳ ಪ್ರಾಣ ಮುಖ್ಯನೋ? ನಮ್ ಪಾಲ್ಗೆ ಅವಳು ಅವತ್ತೇ ಸತ್ತೋದ್ಲು ದನಿ. ಚೌಡಯ್ಯ ನೀನೇನ್ ಹೇಳ್ತೀಯ? ದಣಿ ನನ್ನ ಮಾನ ಮರ್ಯಾದೆ ಕಳೆದ ಮೇಲೆ ಅವಳಿದ್ದೇನು ಸತ್ತೇನು? ಅಪ್ಪ ನಿಮ್ ಹಣ ಬೇಡ, ಆಸ್ತಿನೂ ಬೇಡ. ನಮ್ಮಿಬ್ರು ಬೇರೆ ಮಾಡ್ದೆ ಬದುಕೋಕ್ ಒಂದೇ ಒಂದು ಅವಕಾಶ ಮಾಡ್ಕೊಡಪ್ಪ. ಹೌದಪ್ಪ. ಏಯ್ ಎಳ್ಕೊಂಡೋಗ್ರ ಕಟ್ರ ಅವ್ರನ್ನ ಕಂಬಕ್ಕೆ. ಎಲ್ಲಾರು ಸರಿಯಾಗಿ ಕೇಳಿಸ್ಕೊಳ್ರಿ. ಸುತ್ತಮುತ್ತ ಯಾವ ಊರ್ನಾಗೂ ಇಂತ ತಪ್ಪು ನಡಿ ಕೂಡ್ದು ನಡಿಬಾರ್ದು. ನಾನಿರೋವರೆಗೂ ನಡೆಯಕ್ ಬಿಡಕ್ಕಿಲ್ಲ. ಅಂತದೇನಾದ್ರೂ ನಡೆದ್ರೆ ಅವ್ರನ್ನ ಬದುಕೋಕ್ಕೂ ಬಿಡಕ್ಕಿಲ್ಲ. ಏ ಕೆಚ್ಚ ಹೋಗ ಸುಟ್ಟಾಕ. ಇದೇ ನನ್ನ ಅಂತಿಮ ತೀರ್ಪು. ಅವರಿಬ್ಬರು ತಗೊಂಡ ಊತಾಕ್ರ. ವಿಶ್ವಾಮಿತ್ರನ ಘೋರ ತಪಸ್ಸನ್ನು ಭಗ್ನ ಮಾಡೋದಿಕ್ಕೆ ದೇವತೆಗಳ ಅಪ್ಪಣೆಯಂತೆ ಮೇನಕೆ ಬಂದಳು. ತನ್ನ ಹಾವ ಭಾವಗಳಿಂದ ನಾಟ್ಯ ಚತುರತೆಯಿಂದ ಅವಳು ಎಸ್ ಯಾರಮ್ಮ ನೀನು? ನ್ಯೂ ಅಡ್ಮಿಷನ್ ಸರ್. ಓಹೋ ಹೆಸರು ರಮ್ಯಾನಾ? ಹ್ಞೂ ಸರ್. ಸರಿ ಕೂತ್ಕೊಳ್ಳಮ್ಮ. ಏನದು ಗುಸುಗುಸು? ಸ್ಟ್ಯಾಂಡ್ ಅಪ್. ಏನು ಇಲ್ಲ ಸಾರ್, ಇವನು ಸೃಷ್ಟಿ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೋ ಏನೋ ಅಂತವನೇ ಸಾರ್. ಏನ್ನ? ನಿಮ್ಮನ್ನ ಸಾರ್. ಅಪ್ಪ ನಿಮ್ಮನ್ನ ನಂಬಕ್ಕಾಗಲ್ಲಪ್ಪ. ಒಳಗೊಂದು ಹೊರಗೊಂದು ಮಾತಾಡೋರು ನೀವು. ಈಗಿನ ಕಾಲದ ಹುಡುಗರು ಅಬ್ಬಬ್ಬಬ್ಬಬ್ಬಬ್ಬ. ಈ ಪಾಠನ ನೆಕ್ಸ್ಟ್ ಪೀರಿಯಡ್ ನಲ್ಲಿ ಮುಂದುವರಿಸ್ತೀನಿ. ಅಬ್ಬಬ್ಬಬ್ಬಬ್ಬ ಏನ್ ತರಲೆ ಹುಡುಗರಪ್ಪ, ತಲೆ ತಿಂದು ಬಿಡ್ತಾರೆ. ಥ್ಯಾಂಕ್ ಯು ಸರ್. ಬಾಯ್ ಸರ್. ಗೌರಾ ಗೌರಾ ಬಂದೆ. ಗೌರಾ ನಾನ್ ಬರೋದು ಹೊಸಿ ತಡ ಆಯ್ತದೆ. ನಾನ್ ಯಾರಾದ್ರೂ ಹುಡುಕ ಬಂದ್ರೆ ಸಂಜೆ ಸಿಗ್ತಾರೆ ಅಂತ ಹೇಳು. ಬರ್ಲಾ? ಅಂದಾಗೆ ಅವನೇನ್ ಮಾಡ್ತಾವನೆ? ಓದ್ಕೋತಾ ಇರ್ಬೋದು. ಓದ್ಲಿ ಚೆನ್ನಾಗಿ ಓದ್ಲಿ. ಹೋಗೋಣ ದಣಿ, ನಡೀರೋ. ಲಕ್ಕಿ, ಏ ಲಕ್ಕಿ, ಮೊನ್ನೆ ಕರ್ಕೊಂಬರೋ, ಕಾಲೇಜಿಗೆ ಟೈಮ್ ಆಯ್ತು. Wow, what a beautiful smile. What a beautiful eyes. What a beauty queen. ಅವಳ ಮುಖ, ಅವಳ ನಗು ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಐ ಲೈಕ್ ಹರ್.
I like her. I love her. ಏ ಮನು, ತೂ ನನ್ ಮಗನೇ ಎಷ್ಟು ಹೆದರಿ ಬಿಟ್ಟ ಗೊತ್ತಾ? ಲಕ್ಕಿ, ನನ್ನ ಲೈಫಲ್ಲಿ ಇದುವರೆಗೂ ಯಾವ ಹುಡುಗಿನೇ ಲವ್ ಮಾಡಿಲ್ಲ. ಅದೇನೋ ಗೊತ್ತಿಲ್ಲ, ರಮ್ಯನ್ ಕಂಡ್ರೆ ತುಂಬಾ ಇಷ್ಟ ಕಣೋ. ಹೇಗಿದ್ದಾಳೆ ಗೊತ್ತೇನವಳು? ಸುಂದರವಾಗಿ ಅಂದ್ರೆ ಹೇಗಪ್ಪ ಹೇಳೋದು ಇವನಿಗೆ? ಈ ಪ್ರಪಂಚದಲ್ಲಿರೋ ಸುಂದರವಾದ ಹುಡುಗಿಯರನ್ನೆಲ್ಲ ಒಂದ್ ಕಡೆ ನಿಲ್ಸಿ ನಾನ್ ಪ್ರೀತಿ ಮಾಡೋ ರಮ್ಯನ್ ಒಂದ್ ಕಡೆ ನಿಲ್ಸಿದ್ರೆ ಅವರೆಲ್ಲ ನನ್ ರಮ್ಯನ್ ಮುಂದೆ ಜೀರೋ ಕ್ಯಾಂಡಲ್ ಇದ್ದಂಗೆ. ನನ್ ರಮ್ಯ ಮಾತ್ರ ಹಾಲುಜೇನು. ಕಾಲೇಜಿಗೆ ಟೈಮ್ ಆಗ್ಲಿಲ್ವೇನೋ? ಅವಳ ಮಿಂಚಿನ ನೋಟ ಈ ಹೃದಯದಲ್ಲಿ ಸಂಚಾರ ಮಾಡಿ ಪ್ರೀತಿ ಹುಟ್ಟಾಕಿದೆ ಕಣೋ. ಮನು, ಹಾ ಅಮ್ಮ ಬಂದೆ, ನಡಿ ಅಮ್ಮ ಕರಿತಿದಾರೆ. ಎಷ್ಟೊತ್ತೋ ಮನು? ಬಂದೆ ಅಮ್ಮ. ಕಾಲೇಜ್ ಗೊತ್ತಾಗ್ಲಿಲ್ವೇನೋ? ಅಲ್ವೋ, ಇಷ್ಟೊತ್ತು ಏನು ಮಾಡ್ತಿದ್ದೆ? ಎಕ್ಸಾಮ್ಸ್ ಓದ್ಕೋತಿದ್ನಮ್ಮ. ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ತುಂಬಾ ಭಯ ಆಗ್ತಿದ್ಯಮ್ಮ. ಅಯ್ಯೋ, ಯಾಕೋ ಚಿಂತೆ ಮಾಡ್ತೀಯಾ? ನೀನ್ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗ್ತೀಯಾ, ಯೋಚನೆ ಮಾಡ್ಬೇಡ. ಇದೇ ಖುಷಿಯಲ್ಲಿ ತಿಂಡಿ ತಿನ್ನೋಣಮ್ಮ. ತಿನ್ನಿಸ್ತೀನಿ. ನಡಿಯೋ, ತಿಂಡಿ ತಿನ್ನೋಣ. ನಡಿಯ, ನೀನು ತಿನ್ನುವಂತೆ ಬಾ. ನಡಿಯೋ. ನಡಿ, ನಡಿ. ಅಮ್ಮ, ಓ, ರೆಡಿ ಆಗ್ಬಿಟ್ಯಾ? ಕೂತ್ಕೊ ನನ್ ಕಂದ, ತಿಂಡಿ ತಿನ್ನುವಂತೆ. ಅಮ್ಮ, ನಾನಿನ್ನು ನಿನ್ ಕಂದಾನೇನಮ್ಮ? ಹೌದು ಕಣೋ, ನೀನ್ ಎಷ್ಟೇ ದೊಡ್ಡವನಾದ್ರೂ ನನಗ್ ನಿನ್ ಪುಟ್ಟ ಕಂದಾನೆ. ತಿನ್ನು, ನಾನೇ ತಿನ್ನಿಸ್ತೀನಿ. ಅನ್ನ ಅನ್ನ ಅನ್ನ. ಹಾಯ್ ಫ್ರೆಂಡ್ಸ್. ಹಾಯ್. ಏನ್ ರೋ ಮಗ, MJ ಲೆಕ್ಚರ್ ಇನ್ನು ಬಂದಿಲ್ವಾ? ಇಲ್ಲಮ್ಮ. ಬಾ ಮಗ ಕೂತ್ಕೋ. ಎಲ್ಲೋ ಮಗ, ನಮ್ ಕ್ಲಾಸ್ ಅವರೆಲ್ಲ ಕಾಣ್ತಾನೆ ಇಲ್ಲ. ನಾವೆಲ್ಲ ನಿನ್ ಕ್ಲಾಸ್ ಅವ್ರಲ್ವಾ? ನೀನ್ ಯಾರು ಹುಡುಕ್ತಾ ಅಂತ ಗೊತ್ತು ಮಗ. ಹೊಸ ಹುಡುಗಿಂತಾನೆ. ಲೈಬ್ರರಿಲ್ಲ ಅವಳು. ಮಚ್ಚ ಒಳಗೋಗ ಸಿಗ್ತಾಳೆ. ಸೈಟಾ? ಗೊತ್ತಮ್ಮ. ಸೈಟ್ ಅಲ್ವಾ? ಸೈಟ್ ಅಲ್ಲ ಮಗ, ಲವ್ ಸ್ಟಾರ್ಟ್. ಲವ್ ಸ್ಟಾರ್ಟಾ? ಸುಮ್ನಿರಪ್ಪ ಮಚ್ಚ, ಸೈಟ್ ಅಲ್ಲೇ ಶೂಟಿಂಗಾ? ನಡಿಲೆ ನಡಿಲೆ, ಎಷ್ಟ್ ದಿನ ನಡೀತದ ನಡಿಲೆ. ಲೋ, ಹಾಗೇನಿಲ್ಲ ಮಗ, ಲೈಬ್ರರಿಗೆ ಹೋಗಿ ನೋಟ್ಸ್ ರೆಫರ್ ಮಾಡ್ಕೊಂಡ್ ಬರ್ತೀನಿ. ಮಗ ಮಾಡ್ತಿರೋದ್ ಲವ್ ನನ್ಗೆ ಬ್ಲೇಡಾ? ಲವ್ ಮಗ, ಇಂಗ್ಲಿಷ್ ನಲ್ಲಿ ಲವ್, ಕನ್ನಡದಲ್ಲಿ ನೋವು. ಹುಷಾರು. ಲವ್ ಹೌದು ಕಣಲೇ. ಏನು ಗೊಂಡ್ಕೊಂಡು ಹೋಗ್ತಾಳಲ್ಲಪ್ಪ. ಹಲೋ, ಕಮ್ಯೋ. ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನ್ ನಿನ್ ಪ್ರಾಬ್ಲಮ್? ಹಾ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಕಮ್ ಆನ್, ಟೆಲ್ ಮೀ. If you don't mind, may I go now? ನೋ, ಇನ್ನೊಂದ್ಸಲಿ ಕದ್ದು ನೋಡೋದು, ಫಾಲೋ ಮಾಡೋದು ಮಾಡ್ದೆ ಅಂದ್ರೆ. ಏನೇ ಅದು ರಮ್ಯಾ? ನೋಡೆ, ಇವನು ನನ್ ಕಾಲೇಜ್ ಅಡ್ಮಿಷನ್ ಆದಾಗಿಂದ ನೋಡ್ತಾ ಇದ್ದೀನಿ. ಕದ್ದು ನೋಡ್ತಾನೆ, ಸಾಲ್ದು ಅಂತ ಫಾಲೋ ಮಾಡ್ತಾನೆ. ರಾಸ್ಕಲ್. ಏ ರಮ್ಯಾ, ಏನ್ ತಿಳ್ಕೊಂಡಿದ್ಯಾ ಇವನ್ನ? ಗುಡ್ ಸ್ಟೂಡೆಂಟ್ ಕಣೆ ಮಾನಸ್. ಮನು, ಏನೋ ಅದು? ನಥಿಂಗ್, ಏನಿಲ್ಲ. ಅದು ಇವ್ರಿಗೆ ಸಾರಿ. ಅಬ್ಬಬ್ಬಾ, ಏನ್ ಬಾಯಪ್ಪ ಹುಡುಗಿದು. ಸ್ಟುಪಿಡ್ ರಾಸ್ಕಲ್. ಅದು ನನ್ನ ಹುಡುಗಿಯರ ಮುಂದೆ.
ಛೇ 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 ಏನ್ ಬಾಯಪ್ಪ ಅವಳಿಗೆ, ಗಂಡು ಬೀರಿ, ಬಾಯಿ ಬಜಾರಿ. ಏನೋ ಹುಡುಗಿ ಚೆನ್ನಾಗಿದ್ದಾಳಂತ ನೋಡಿದ್ರೆ ಸ್ಟುಪಿಡ್ ಅಂತೆ, ರಾಸ್ಕಲ್ ಅಂತೆ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ ಬನ್ನೋ. ಇವ್ ಯಾವಳೋ ಕೈಲಿ ಬಯಸ್ಕೊಂಡಂಗಾಯ್ತಲ್ಲ ಸುಮ್ನೆ. ಯಾವ ನನ್ನ ಮಗಂಗ್ ಬೇಕು ಈ ಲವ್ ಗಿವು ಸಾವಾಸನೆ ಸಾಕಪ್ಪ. ಏನೋ ಹೇಳ್ತಾರಲ್ಲ, ಸುಮ್ನೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಹಂಗಾಯ್ತು ನನ್ ಕತೆ. ಹುಡುಗಿಯರ್ ಸಾವಾಸನೆ ಮಾಡಬಾರ್ದು. ನಾನಾಯ್ತು, ನನ್ನ ಸ್ಟಡೀಸ್ ಆಯ್ತು. ಅವಳ ಪಾದಕ್ಕೊಂದು ದೊಡ್ಡ ನಮಸ್ಕಾರ. ಇವತ್ತೇನ್ ಗ್ರಾಚಾರ ಕಾದಿದ್ದೀವಿ. ಹೆದರ್ಕೋಬೇಡ ಮಗ, ಕ್ಯಾರಿಯನ್. ಸುಮ್ಮನೆ ಹೋಗೋ. ರಮ್ಯಾ, ನೀನ್ ಬರಲ್ವೇನೆ? ನಾ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ, ನೀವ್ ಹೋಗಿ. ಓಕೆ, ಬೇಗ ಬಾ. ಹಾಯ್. ನಿಮ್ಮನ್ನೇ. ಹಾಯ್. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಿ. ನಿಮ್ ಬಗ್ಗೆ ಗೊತ್ತಿರ್ಲಿಲ್ಲ, ಗೊತ್ತಿಲ್ದೆ ಬೈದ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡಿ. ನಿಮ್ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಹಾಗೆ ಬೈತಿದ್ರು. ಬೈದಿವೆ, ಎಲ್ಲಿರೋದ್ ನೀವು? ನಿಮ್ ತಂದೆ ಏನ್ ಮಾಡ್ತಿದಾರೆ? ನಮ್ ತಂದೆ ಮಿಡಲ್ ಸ್ಕೂಲ್ ಹೆಡ್ ಮಾಸ್ಟ್ರು. ಓ ಐ ಸಿ. ನಿಮ್ ತಂದೆ ಏನ್ ಮಾಡ್ತಾರೆ? ಫಾರ್ಮರ್ ಅಮ್ಮ, ರೈತರು ನಾವು. ಹೋ, ಲಕ್ಷಾಂತರ ಜನಕ್ಕೆ ಅನ್ನ ಹಾಕೋರು. ಯಾವೂರ್ ನಿಮ್ದು? ಹುಲಿಯೂರು. ಹುಲಿಯೂರಾ? ಹೌದು, ಯಾಕೆ? ಹುಲಿಯೂರಲ್ಲೇ ನಾನ್ ಮಿಡಲ್ ಸ್ಕೂಲ್ ಓದಿದ್ದು. ಯಾವ ಮಿಡಲ್ ಸ್ಕೂಲು? GGMS. ಅಲ್ಲೇ ನಮ್ ತಂದೆ ಹೆಡ್ ಮಾಸ್ಟರ್ ಆಗಿದ್ರು. ಏನ್ ನಿಮ್ ತಂದೆ ಹೆಸರು? ರಂಗನಾಥ್ ಅಂತ. ಅಲ್ಲಿ ನಿಮ್ಗೆ ವಿಷ್ಕಂಠಯ್ಯ ಅಂತ ದೊಡ್ಡ ಜಮೀನ್ದಾರ್ ಗೊತ್ತಾ? ಯಾಕೆ? ಅವ್ರ ಮಗ ಮನು ನನ್ ಕ್ಲಾಸ್ಮೇಟು. ನಾವಿಬ್ರು ಒಟ್ಟಿಗೆ ಓದಿದ್ದು. ವಿಷ್ಕಂಠ ಅನ್ನೋರು ಗೊತ್ತು, ಅವ್ರ ಮಗ ಮನುನು ಗೊತ್ತು. ಮನು ಗೊತ್ತಾ ನಿಮ್ಗೆ? ಎಲ್ಲಿದ್ದಾನೆ, ಹೇಗಿದ್ದಾನೆ, ಚೆನ್ನಾಗಿದ್ದಾನಾ? ಚೆನ್ನಾಗಿದ್ದಾನೆ. ನಿನ್ ಕಣ್ ಮುಂದೆನೇ ಇದ್ದಾನೆ. ಎಲ್ಲಿ? ನಾನೇ ಮನು, ಮಾನಸ್. ರಿಯಲಿ? ರಿಯಲಿ. ನಾನು ನೀನು ಕೆರೆ ಹತ್ರ ಇರೋ ಪೊದೆಯಲ್ಲಿ ಜೇನ್ ಉಳ್ಕೊಂಡು ಹೋಗಿದ್ದು, ಜೇನ್ ಕಾಣಿದಾಗ ಜೇನ್ ಕೀಳೋಕ್ ಹೋಗಿ ಜೇನ್ ಹುಳ ಕಚ್ಚಿದ್ದು, ನಮ್ಮಿಬ್ರು ಮೂತಿ ಆಂಜನೇಯನ್ ಮೂತಿ ಆಗಿದ್ದು ನಿನ್ ಜ್ಞಾಪಕ ಇದೆಯಾ? ಜ್ಞಾಪಕನಾ? ಆ ಡ್ಯಾಡಿ ನಮ್ಮಿಬ್ಬರನ್ನ ಬೈದಿದ್ದು ಇನ್ನೂ ಜ್ಞಾಪಕ ಇದೆ. ಎಲ್ಲ ನೆನಪುಗಳು ಹಸಿ ಹಸಿಯಾಗೇ ಇದೆ. ಅಯ್ಯೋ, ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನ್ ಬರ್ತೀನಿ. ಆಯ್ತು, ಅಂಕಲ್ ಆಂಟಿನ ಕೇಳ್ದೆ ಅಂತ ಹೇಳು. ಬಾಯ್. ಮನು ಬಹಳ ಒಳ್ಳೆ ಹುಡುಗ ರಮ್ಯಾ. ಅವ್ನು ತುಂಬಾನೇ ಚೂಟಿಯಾಗಿದ್ದ. ಈಗ್ಲೂ ಹಾಗೆ ಇದಾನಪ್ಪ. ಒಳ್ಳೆ ಹುಡುಗ ಕಣೆ. ದುಂಡು ದುಂಡಾಗಿದ್ದ ಅಲ್ವೇನ್ರಿ? ಹೌದು ಕಣೆ. ಅಮ್ಮ, ಆಂಟಿ ಹೇಗಿದ್ದಾರೆ ಅಂತ ಕೇಳ್ದಮ್ಮ. ಹೌದಾ? ಅವನಿಗೆ ನನ್ ಕಂಡ್ರೆ ತುಂಬಾ ಇಷ್ಟ. ನೀವಿಬ್ರು ಅವ್ರ ಊರಲ್ಲಿ ಇರ್ಬೇಕಾದ್ರೆ ಒಬ್ರು ಬಿಟ್ಟು ಒಬ್ರು ಇರ್ತಾನೆ ಇರ್ಲಿಲ್ಲ. ಭಾನುವಾರ ಬಂತು ಅಂದ್ರೆ ಸಾಕು, ಅವನ್ ನಮ್ಮನ್ನ ಒಂದ್ ನಿಮಿಷನೂ ಬಿಟ್ಟು ಬೇರೆಲ್ಲೂ ಹೋಗ್ತಾನೆ ಇರ್ಲಿಲ್ಲ. ಹೌದು, ಅವ್ರ ತಾಯಿನೂ ಅಷ್ಟೇ, ತುಂಬಾ ಒಳ್ಳೆಯವರು. ಆದ್ರೆ ಅವ್ರ ಅಪ್ಪ ಇದಾರಲ್ಲ ವಿಷ್ಕಂಠಯ್ಯ, ಅವ್ರು ಹೇಳಿದ್ದೆ ಆಗ್ಬೇಕು, ಅಂದ್ಕೊಂಡಿದ್ದೆ ನಡಿಬೇಕು. ಅವ್ರು ಇಟ್ಟದ್ದೇ ಹೆಜ್ಜೆ, ಕೊಟ್ಟದ್ದೇ ತೀರ್ಪು, ಎಲ್ಲಾನು ಅವ್ರ ಮೂಗಿನ ನೇರಕ್ಕೆ ನಡಿಬೇಕು ಅಂದ್ರೆ ಹೇಗಾಗುತ್ತೆ ಹೇಳು? ಎಷ್ಟೇ ಆದ್ರೂ ಜಮೀನ್ದಾರಲ್ವೇ? ಜಮೀನ್ದಾರ್ರೆ, ಯಾರಿಲ್ಲ ಅಂದಾರು. ಅವ್ರ ಹೆಸರಿಗೆ ತಕ್ಕ ಹಾಗೆ ವಿಷ್ಕಂಠಯ್ಯನವ್ರೆ. ಅವ್ರು ಇನ್ನೂ ಯಾವ್ದೋ ತಾತನ ಕಾಲದಲ್ಲಿದ. ಆದ್ರೆ ಮನು ಇದಾನಲ್ಲ, ಬಹಳ ಒಳ್ಳೆ ಹುಡುಗ. ಹೌದು. ಏನಂತೀಯಲ್ಲ ತಾ? ನಾಳೆ ಬರ್ಬೇಕಾದ್ರೆ ಮನನ್ ಕರ್ಕೊಂಡ್ ಬಾರೆ. ಆಯ್ತಮ್ಮ, ಬಂದ್ರೆ ಕರ್ಕೊಂಡ್ ಬರ್ತೀನಿ. ನಾನ್ ಹೇಳ್ದೆ ಅಂತ ಹೇಳಮ್ಮ, ಅವ್ನ್ ಬಂದೇ ಬರ್ತಾನೆ. ಯುವರಾಜ, ಏನು ತುಂಬಾ ಖುಷಿಯಲ್ಲಿದ್ದಾಗಿದೆ? ಏನು ಇಲ್ಲ ಅಮ್ಮ. ಅಮ್ಮ, ನಮ್ಮೂರಲ್ಲಿ ರಂಗನಾಥ್ ಮೇಷ್ಟ್ರು ಅಂತ ಒಬ್ರು ಇದ್ರಲ್ಲ, ಜ್ಞಾಪಕ ಇದೆಯಮ್ಮ? ಯಾರು? ಓ, ರಂಗನಾಥ್ ಮೇಷ್ಟ್ರಾ? ಯಾಕೋ, ಅವ್ರೇನಾದ್ರು ಸಿಕ್ಕಿದ್ರಾ? ಹೂನಮ್ಮ, ಸಿಕ್ಕಿದ್ರು. ಅವ್ರ ಮಗಳು ನನ್ ಕ್ಲಾಸ್ಮೇಟ್ ಅಮ್ಮ. ಓ, ಆ ಚಿನ್ಕುರ್ಳಿನಾ? ಅವಳ ಹೆಸರೇನೋ ಇತ್ತಲ್ಲ? ರಮ್ಯಮ್ಮ. ಹಾ, ನೀನವಳ ರಮ್ಮಿ ರಮ್ಮಿ ಅಂತ ಕರಿತಾ ಇದೆಯಲ್ಲ? ರಮ್ಮಿ ನೋಡಕ್ ಹೆಂಗಳು? ಚಂದಗವಳ? ತುಂಬಾ ಚೆನ್ನಾಗಿದ್ದಾಳೆ. ಅವ್ರಪ್ಪ ಆಮೇಲೆ ಹೆಂಗಿದ್ದಾರೆ? ಚೆನ್ನಾಗಿದಾರಂತಮ್ಮ.
ಅವರೆಲ್ಲ ಈಗ ಎಲ್ಲವ್ರೆ? ಅಮ್ಮ, ರಂಗನಾಥ್ ಮೇಷ್ಟ್ರು ನಮ್ಮೂರಿಂದ ಟ್ರಾನ್ಸ್ಫರ್ ಆಗಿ ಹೋದಾಗ್ಲಿಂದ ಕತ್ರಿಗುಪ್ಪಲ್ಲಿದ್ದಾರಂತಮ್ಮ. ಹೌದಾ? ತುಂಬಾ ಒಳ್ಳೆ ಮೇಷ್ಟ್ರು, ನಿನಗ್ ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಡೋರು. ರಮ್ಮಿ ಅಂತೂ ಯಾವಾಗ್ಲೂ ನಿನ್ ಜೊತೆನೆ ಓದ್ಕೊಳ್ಳೋಳು. ಸಾಕಮ್ಮ. ಇಷ್ಟೇ ಯಾಕೋ ಮಿಕ್ಸಿದ್ಯಾ? ಕುಡಿದ್ಬಿಡು, ಕುಡಿ ಕುಡಿ. ಹಾ ಜಾಣ. ನಿನ್ಗಿಷ್ಟ ಅಂತ ಮಸಾಲೆ ದೋಸೆ ಮಾಡಿದೀನಿ, ಬೇಗ ರೆಡಿ ಮಾಡ್ಬಿಡ್ತೀನಿ. ಕರ್ನಾಟಕದ ಆದಿ ಕವಿ ಯಾರು? ನಾನ್ ಕೇಳ್ದವ್ರು ಮಾತ್ರ ಹೇಳ್ಬೇಕು. ದೇವು, ನೀ ಹೇಳು. ಎಂತ ಸಿಂಪಲ್ ಕ್ವಶನ್ ಕೇಳಿದ್ರಿ ಮೇಡಮ್. ಇದಕ್ಕೆ ನಮ್ ಸಂಪನ್ ಕೇಳಿದ್ರೆ ಆನ್ಸರ್ ಹೇಳ್ಬಿಡ್ತಾನೆ. ಅಲ್ವೇನಾ ಸಂಪು? ಹೌದೌದು. ಹೌದಾ? ಸಂಪು ಯಾಕೆ ತಲೆ ಕೆಳಗೆ ಇಟ್ಕೊಂಡಿದ್ದಾನೆ? ಗೊತ್ತಿಲ್ಲ ಮೇಡಮ್. ತಲೆನೋವು ಮೇಡಮ್. ಸಂಪು ಎದ್ದೇಳೋ. ಏನ್ ಎದ್ದೇಳೋದು? ನಿನಗೆ ಆನ್ಸರ್ ಗೊತ್ತಿಲ್ಲ, ಇನ್ ನನ್ಗೆ ಹೆಂಗ್ ಗೊತ್ತಾಯ್ತದ? ಸಿಂಪಲ್ ಕ್ವಶನ್ ಆನ್ಸರ್ ಹೇಳಲು ಸುಮ್ನೆ ನಿಂತ್ಕೊಳ್ಳೋ ಗುಲ್ಡು ನನ್ನ ಮಗನೇ. ಹುಡುಗಿಯವ್ರ ಮುಂದೆ ನನ್ ಮಾನ ಮರ್ಯಾದೆ ತೆಗಿಬೇಡ. ಯಾಕೋ ಆನ್ಸರ್ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಅಲ್ಲ ಅಕ್ಕ. ಅಕ್ಕ, ಈ ನನ್ ಮಕ್ಕಳನ್ನ ನಂಬಕ್ಕಾಗಲ್ಲ. ಕೋಪಸ್ಕೋಬೇಡಿ ಅಕ್ಕ, ಕೋಪಸ್ಕೋಬೇಡಿ. ನನಗ್ ನಿನ್ ತರನೇ ಒಬ್ಬ ಅಕ್ಕ ಇದ್ರು, ನಿಮ್ ತರನೇ ಇದ್ರು. ಇದೇ ಹೈಟು, ಇದೇ ಬ್ರೈಟು, ಇದೇ ಕಣ್ಣು. ಎಲ್ಲ ನಂತರನೇ ಇತ್ತಾ? ಹ್ಞೂ ಅಕ್ಕ, ಅವಳಿಗೆ ನನ್ ಕಂಡ್ರೆ ತುಂಬಾ ಪ್ರೀತಿ ಇತ್ತು. ಅವಳಿಗೊಬ್ಳು ಮಗಳು ಇದ್ಲು, ನನ್ಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಲು. ಒಂದಿನ ಈ ಗುಡ್ಡು ತರ ಒಬ್ಬ ಬಂದ, ಅವನು ಅವಳನ್ನ ಪೋಟ್ ಮಾಡ್ಕೊಂಡು ಹೋಗ್ಬಿಟ್ಟ ಅಕ್ಕ. ಪೋಟ್ ಅಂದ್ರೆ ಏನು? ಪೋಟ್ ಅಂದ್ರೆ ಆರ್ಸ್ಕೊಂಡು ಹೋಗ್ಬಿಟ್ಟ ಅಂತ ಅಕ್ಕ. ಅಯ್ಯಯ್ಯೋ, ವೆರಿ ಸ್ಯಾಡ್, ವೆರಿ ಸ್ಯಾಡ್. ಅದೇ ಕೊರ್ಗಲ್ಲಿ ನಮ್ಮ ಅಕ್ಕ ಶಿವನ್ ಪದ ಸೇರ್ಕೊಂಡ್ಬಿಟ್ಲಕ್ಕ. ಸಂಪು, ಅಳ್ಬೇಡ, ಸಮಾಧಾನ ಮಾಡ್ಕೋ. ಪಾಪ, ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ನೋವಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೀನ್ ಕೂತ್ಕೋ. ಐ ಆಮ್ ವೆರಿ ಸಾರಿ. ಆಯ್ತು. ಯುಕೆ ಮೇಡಮ್ ತರ ನಿಮ್ಗೊಂದು ಅಕ್ಕ ಇದಾರ? ಅವ್ರಿಗೊಂದು ಮಗಳು ಇದ್ದಾಳ? ಇದ್ಲು, ಇದಾಳೆ, ಸೂಪರ್ ಆಗಿ. ನನ್ ಮಗ ಆನ್ಸರ್ ಗೊತ್ತಿಲ್ಲದೆ ನನ್ ಮೇಲೆ ಆಗ್ತಾ ತಪ್ಪಿಸ್ಕೋಬೇಕಲ್ಲಪ್ಪ, ಅದಕ್ಕೆ ಸೆಂಟಿಮೆಂಟ್ ಆಗಿ ಡೈಲಾಗ್ ಹೊಡ್ದೆ. ಹೆಂಗಿತ್ತು? ದೇವು ಸಂಪು ಎಷ್ಟು ಜೋಕ್ ಮಾಡ್ತಾರಲ್ಲ. ಜೋಕ್ ಅಲ್ಲ, ಶುದ್ಧ ತರಲೆಗಳು. ಏನಾದ್ರು ಒಂದ್ ತರಲೆ ಮಾಡ್ತಿದ್ರೇನೆ ಅವ್ರಿಗೆ ಸಂತೋಷ. ಬೈದವಿ ಮನು, ಅಪ್ಪ ಅಮ್ಮ ನಿನ್ನ ಕೇಳಿದ್ರು. ಹೌದಾ? ಅಮ್ಮ ಮಾತ್ರ ಮನು ಚಿಕ್ಕವನಾಗಿರ್ಬೇಕಾದ್ರೆ ಗುಂಡಗಿದ್ದ, ಈಗ ಹೇಗಿದ್ದಾನೆ ಅಂತ ಕೇಳಿದ್ರು. ನೀನು ನಮ್ ಮನೆಗ್ ಬರ್ಬೇಕಂತೆ. ಬಾ ಮನು ಪ್ಲೀಸ್. ನಾನಾ? ಈಗ? ಸರಿ ನಡಿ. ಬಾ ಮನು. ಅಮ್ಮ, ಮನು ಬಂದಿದ್ದಾನೆ. ಅಪ್ಪ, ಮನು ಬಂದಿದ್ದಾನೆ ನೋಡಿ. ಓ ಮನು, ಪಾಪ. ನಮಸ್ತೆ ಅಂಕಲ್, ಚೆನ್ನಾಗಿರುವೆ. ನಮಸ್ಕಾರ ಆಂಟಿ. 100 ವರ್ಷ ಚೆನ್ನಾಗಿ ಬಾಳಪ್ಪ. ಚೆನ್ನಾಗಿದೀಯಾ ಮನು? ಚೆನ್ನಾಗಿದ್ದೀನಿ ಅಂಕಲ್, ನೀವು ಚೆನ್ನಾಗಿದ್ದೀರಾ? ಆ ದೇವ್ರ ದಯದಿಂದ ಚೆನ್ನಾಗಿದ್ದೀನಪ್ಪ. ಯಾಕೋ ಇಷ್ಟೊಂದು ಸಣ್ಣಗಾಗಿದ್ಯಾ? ನಾನಾ? ನೀನೇನೆ ಚಿಕ್ಕವನಾಗಿದ್ದಾಗ ದುಂಡಾಗಿದ್ದೆ, ಈಗ ನೋಡು ಸ್ವಲ್ಪ ಸಣ್ಣಗಾಗಿದ್ದೀನಿ ಅಷ್ಟೇ ಆಂಟಿ. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ರ ಅಂಕಲ್. ಲತಾ, ತಿಂಡಿ ಕೊಡೆ ಮನುಗೆ. ಬೇಡ ಅಂಕಲ್, ಬೇಡ ಆಂಟಿ. ಅಪರೂಪ ಬಂದಿದ್ಯಾ, ಬಾ, ಬೇಡ ಅಂತ ಹೇಳ್ಬಾರ್ದು. ತಿನ್ನೋ ವಯಸ್ಸಲ್ಲಿ ತಿನ್ಬೇಕು ಕಣ. ಚೆನ್ನಾಗಿ ಓದ್ತಾ ಇದೆಯಾ ಮನು? ಅದೇನ್ ಕೇಳ್ಬೇಡಿಪ್ಪ, ಕ್ಲಾಸ್ ಅಲ್ಲಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ಏನು ಹೊಗಳ್ತಾ ಇದ್ಯಾ? ಹೊಗಳ್ತಾ ಇಲ್ಲ, ಇರೋ ವಿಷಯ ಹೇಳ್ದೆ ಅಷ್ಟೇ. ಅಂದಾಗೆ ಇಷ್ಟು ವರ್ಷ ನಮ್ಮನ್ನ ನೋಡ್ಬೇಕು ಅಂತ ಅನಿಸ್ಲಿಲ್ಲ ನಿಂಗೆ? ನೋಡ್ಬೇಕನ್ಸೋದಾ? ಅನ್ಸ್ತಿತ್ತು ಅಂಕಲ್, ಆದ್ರೆ ಎಲ್ಲಂತ ಹುಡ್ಕೋದು. ರಮ್ಯಾ ಸಿಕ್ಕಿದ್ರಿಂದ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಸಿಕ್ತು. ಇನ್ ಸ್ವಲ್ಪ ಹೊತ್ತು ಇದ್ದೋಗೋ. ಇಲ್ಲ ಆಂಟಿ, ಟೈಮ್ ಆಯ್ತು, ಅಮ್ಮ ಕಾಯ್ತಿರ್ತಾರೆ. ಆಗಾಗ ಬರ್ತಾ ಇರು, ಚೆನ್ನಾಗಿ ಓದ್ಕೋ. ನಿಮ್ಮ ಅಪ್ಪ ಅಮ್ಮನ್ ಕೇಳದೆ ಅಂತ ಹೇಳಿ. ಆಯ್ತು ಅಂಕಲ್. ಬರ್ತೀನಿ ಅಂಕಲ್, ಬರ್ತೀನಿ ಆಂಟಿ. ಬಾಯ್ ಬಾಯ್ ರಮ್ಯಾ. ಮನು.
ಹೌದೇನೆ ಏನೇ ಇವಳು ತರ್ಲೆ ತರ ಆಡ್ತಾನ ಕಡೆ ಏನೋ ಹೇಳ್ತಾಳಪ್ಪ ಅರ್ಥನೇ ಆಗಲ್ಲ ಆ ಕೋತಿಗೆ ಹೆಸರು ಬೇರೆ ಇರುತ್ತೆ ಏನೋ ಚುಡಾಯಿಸಿದ್ನಲ್ವೇನೆ ಅವತ್ತು ಬಾಲ ಒಂದಿಲ್ಲ ಹೇ ಮೇರೆ ಪ್ಯಾರಿ ಇಷ್ಟು ದಿವಸ ಎಲ್ಲಿದ್ದೀಯ ನನ್ನ ಬಂಗಾರಿ ವಾವ್ ಬ್ಯೂಟಿಫುಲ್ ಮೇರಾ ಪ್ಯಾರಿ ಲಡ್ಕಿ ಕ್ಯಾ ತುಮಾರಾ ನಾಮ್ ಏಯ್ ನಾಲ್ಗೆ ಮೇಲೆ ಹಿಡಿತಾ ಇರ್ಲಿ ಎಷ್ಟ್ ಚೆನ್ನಾಗಿ ಕೋಪಿಸ್ಕೊಂತೀಯ ನನ್ ರಸಗುಲ್ಲಾ आंखों में जन्नत ओठों पे रंगता ನೋಡ್ತಾ ಇದ್ರೆ ನಮ್ ದಿಲ್ಲಲ್ಲಿ ಲವ್ ಮಾಡೋ ಆಸೆ ಬರ್ತಾ ಇದೆ. ಏಯ್ ಬರ್ತಾ ಇರೋದ್ ಲವ್ ಅಲ್ವೋ ನನ್ಗೂ ನಿಮ್ಗೂ ವಾರ್. ಯಾರೋ ನೀನು ಅವಳೇ ನಿನ್ ಸ್ವಂತನಾ ಇಲ್ಲ ನಿನ್ನ ಲವ್ವರ? ಅಷ್ಟೇ ಆಮೇಲೆ ಕೈಮಾ ಮಾಡಿ ತಿಂದಾಕ್ಬಿಡ್ತೀನಿ. ಅವಳು ನನ್ ಲವರ್ ಕಣಲ್ಲ. ಏನೋ ಈಗ ರಮ್ಯಾ, ಸಾರಿ ರಮ್ಯಾ, ನನ್ ಮಾತು ಕೇಳು ರಮ್ಯಾ. ಪ್ಲೀಸ್ ರಮ್ಯಾ, ಪ್ಲೀಸ್ ನಿಂತ್ಕೋ ರಮ್ಯಾ, ನನ್ನ ಅರ್ಥ ಮಾಡ್ಕೋ ರಮ್ಯಾ. ಪ್ಲೀಸ್ ರಮ್ಯಾ, ಪ್ಲೀಸ್. ನೀನಿಲ್ದೆ ನನ್ನಿಂದ ಬದುಕಕ್ಕಾಗಲ್ಲ ರಮ್ಯಾ. ಪ್ರೀತಿ ಇಲ್ಲ, ಸ್ನೇಹ ಯಾವ್ದಾದ್ರು ಸರಿ, ಪ್ಲೀಸ್ ಪ್ಲೀಸ್. I love you, Manu. I love you so much, Manu. I love you. ರಮ್ಮಿ, ನೀನ್ ನನ್ನ ಎಷ್ಟು ಪ್ರೀತಿಸ್ತಾ ಇದ್ಯಾ? ಈ ಮನ್ಸಿನ ತುಂಬಾ, ಈ ಹೃದಯ ತುಂಬಾ. ಅಷ್ಟೇನಾ? ನೀನ್ ನನ್ನ ಎಷ್ಟು ಪ್ರೀತಿಸ್ತಾ ಇದ್ಯಾ? ಈ ಅಂಬರಕ್ಕಿಂತ ವಿಶಾಲವಾಗಿ, ಕಡಲ್ಗಿಂತ ಆಳವಾಗಿ. ಅಷ್ಟೇ ಅಲ್ಲ, ನಿನ್ನ ಹೆಸರಿನ ಮೊದಲ ಅಕ್ಷರದಲ್ಲಿ ಈ ರಂಗು ತುಂಬಿದ ಜೀವನದ ಜನನ, ಎರಡನೇ ಅಕ್ಷರದಲ್ಲಿದೆ ನನ್ನ ಮರಣ. ಏನ್ ಮಾಡ್ತಾ ಇದ್ಯಾ? ಏನೂ ಇಲ್ಲ, ಈ ಹೃದಯ ಹೇಗ್ ಸೌಂಡ್ ಮಾಡ್ತಿದೆ ಅಂತ ಕೇಳಿಸ್ಕೊ. ಡಗ್ ಡಗ್ ಅಂತ ಸೌಂಡ್ ಮಾಡ್ತಾ ಇದೆ. ಡಗ್ ಡಗ್ ಅಂತಲ್ಲ, ರಮ್ಮಿ ರಮ್ಮಿ ಅಂತ. ಹ್ಞೂ ಚಿನ್ನು, ರಮ್ಮಿ ರಮ್ಮಿ ಅಂತಾನೆ. ಈ ಹೃದಯದಲ್ಲಿ ಬ್ಲಡ್ ಫಿಲ್ಟರ್ ಆಗಿ ರಮ್ಮಿ ರಮ್ಮಿ ಅನ್ನೋ ರಕ್ತಾನೆ ಈ ದೇಹದ ನರನಾಡಿಗಳಲ್ಲಿ ಹರಿತಾ ಇದೆ. ಅಂದ್ರೆ ಲೆಕ್ಕ ಹಾಕು, ನಾನು ಇನ್ನೆಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ನನ್ಗೊಂದು ಆಸೆ ಸ್ವೀಟಿ. ಏನು? ರೋಮಿಯೋ ಜೂಲಿಯಟ್, ಸಲೀಂ ಅನಾರ್ಕಲಿ, ಹೀರ್ ರಾಂಜಾ, ಈ ಪ್ರೇಮಿಗಳಿದ್ರಲ್ಲ, ಆ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಟಾಪ್ ಅಲ್ಲಿ ಇರ್ಬೇಕನ್ನೋದೇ ನನ್ನ ಆಸೆ ಚಿನ್ನ. ಅವ್ರದೆಲ್ಲ ಹಿಸ್ಟಾರಿಕಲ್ ಲವ್, ಟ್ರಾಜಿಡಿ ಸ್ಟೋರಿ. ನಮ್ದು ಹಿಸ್ಟಾರಿಕಲ್ ಲವ್ವೇ, ಆದ್ರೆ ಹ್ಯಾಪಿ ಎಂಡ್ ಆಗ್ಬೇಕಷ್ಟೇ. ನನ್ನ ಮುತ್ತಿನ ಅರಮನೆಯ ರಾಣಿ, ನಿನ್ನ ಇಲ್ಲಿ ಪ್ರೀತಿಯ ದೇವತೆಯಾಗಿ ಪೂಜಿಸ್ತಾ ಇದೀನಿ ಕಣೆ. ಜಾಸ್ತಿ ಹೊಗಳ್ಬೇಡ ನನ್ ರಾಜ. ನಗು ಬರುತ್ತೆ, ಆ ನಗುವಿಂದ ಮುತ್ತುದ್ರಿ, ಆ ಮುತ್ತಿಂದ ನೀನ್ ಇನ್ನೊಂದ್ ಅರಮನೆ ಕಟ್ಬಿಡ್ತೀಯ. ನನಗ್ ಲೇಟ್ ಆಯ್ತು, ನಾಳೆ ಸ್ವಲ್ಪ ಲೇಟ್ ಆಗಿ ಸಿಗ್ತೀನಿ. ಯಾಕೆ? ನಾಳೆ ನನ್ ಬರ್ಡೇ. ಐಸಿ, ಅಂದ್ರೆ ನಾಳೆ ಸಮಥಿಂಗ್ ಸ್ಪೆಷಲ್? ಏನೂ ಇಲ್ಲ, ಬರ್ತೀನಿ. ಓಕೆ, ಬಾಯ್ ಬಾಯ್.
ಕೇರ್ ಇಂದ ಮಾತಾಡ್ತಾ ಇರೋದು. ಹೌದಾ? ನಾವು ಫೈನಾನ್ಸ್ ಆಫೀಸ್ನವರು. ಏನಾಗ್ಬೇಕಾಗಿತ್ತು? ನಿಮ್ ನಂಬರ್ ಕರೆಕ್ಟ್ ಆಗಿದ್ಯಾ? ನಿಮ್ಗೆ ಮೈಂಡ್ ಇದ್ಯಾ? ಯಾಕೆ ತಲೆಗಿಲೆ ಕೆಟ್ಟಿದ್ಯಾ? ರಿಪೇರಿ ಮಾಡ್ಬೇಕಾ? ಸರಿ, ಫೋನ್ ಇಡ್ತೀನಿ. ಮನು ಮನು ಬೇಡ ಮನು, ಪ್ಲೀಸ್ ಏನಾದ್ರೂ ಮಾತಾಡೋ. ಸರಿ, ಒಂದ್ ಚುಮ್ಮ ಕೊಡೋಂಗಿದ್ರೆ ಮಾತ್ರ ಮಾತಾಡ್ತೀನಿ. ಚುಮ್ಮನಾ? ಬೇಡಪ್ಪ, ನಾಚಿಕೆ ಆಗುತ್ತೆ. ಫೋನಲ್ಲಿ ಕೊಡೋಕು ನಾಚಿಕೆನಾ? ಹ್ಞೂ ಮತ್ತೆ, ನೀ ನನ್ ಪಕ್ಕದಲ್ಲಿದ್ದಾಗೆ ಆಗುತ್ತೆ ಗೊತ್ತಾ? ಹೇ ರಮ್ಮಿ, ನನ್ಗೂ ನಿನ್ಗೂ ಮದುವೆ ಆಗಿ 1 ಡಜನ್ ಮಕ್ಕಳಾಗಿ ಅವರೆಲ್ಲ ನಮ್ಮನ್ ಮಮ್ಮಿ ಡ್ಯಾಡಿ ಅಂತ ಕರಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಓ ಮೈ ಗಾಡ್, 1 ಡಜನ್? ಬೇಡಪ್ಪ, 1-2 ಇದ್ರೆ ಸಾಕು. ಸರಿ, ನಾಳೆ ಬೇಗ ಬರ್ತೀಯಾ? ಮನು, ಹಾಯ್. ಹಾಯ್. How beautiful. Many happy returns of the day. ಥ್ಯಾಂಕ್ ಯು. ಸ್ವೀಟಿ, ಹೇಗ್ ಕಾಣಿಸಿದ್ಯಾ ಗೊತ್ತಾ ನೀನು? ಹೇಗೆ? ಸಖತ್ತಾಗಿ. ಅಂದ್ರೆ? ಯಾಕೆ ಕೇಳ್ತೀಯಾ? ಮೊದ್ಲೇ ಶೃಂಗಾರ ಮಾಡದೆ ಸುಂದರವಾಗಿ ಕಾಣೋ ಬ್ಯೂಟಿ ಕ್ವೀನ್ ನೀನು. ಅಂಥದ್ರಲ್ಲಿ ಇವತ್ ನಿನ್ ಮಿಂಚಿನ ಸೌಂದರ್ಯನ ವರ್ಣಿಸೋಕೆ ಈ ಕವಿ ಹತ್ರ ವರ್ಡ್ಸ್ ಸಿಗ್ತಾ ಇಲ್ಲ. ವಾಟ್ ಎ ಬ್ಯೂಟಿಫುಲ್ ಸ್ಮೈಲ್. ಒನ್ಸ್ ಮೋರ್ ಪ್ಲೀಸ್. ನಿಮ್ಗೇನ್ ಗಿಫ್ಟ್ ತಂದಿದ್ದೀನಿ ಗೊತ್ತಾ? ಏನು? ಕಣ್ಮುಚ್ಕೋ, ಕೊಡ್ತೀನಿ. ನಾಟಿ, ಇದೇನಾ ನಿನ್ ಗಿಫ್ಟು? ಹಾಗಾದ್ರೆ ಇನ್ನೊಂದ್ಸಲ ಕಣ್ಮುಚ್ಕೋ, ಕೊಡ್ತೀನಿ. ರಮ್ಮಿ, ಕೈ ಕೊಡು. ಪರ್ಮಿಷನ್ ಕೇಳ್ದೆ ಕಿಸ್ ಕೊಟ್ಟಿದ್ದಕ್ಕೆ ಬೇಜಾರಾಯ್ತಾ? ಬೇಜಾರೇನು ಆಗ್ಲಿಲ್ಲ. ಹಾಗಾದ್ರೆ ಇನ್ನೊಂದು ಕೊಡ್ಲಾ? ಬೇಡಪ್ಪ, ಸ್ವಲ್ಪ ಲೂಸ್ ಬಿಟ್ರೆ ಅಷ್ಟೇ. ಹೋಟ್ಲಿಗೆ ಬಾ, ಸ್ವೀಟ್ ಕೊಡಿಸ್ತೀನಿ. ಹೋಟ್ಲಿಗ? ಆ ಸ್ವೀಟ್ ಯಾವನಿಗೆ ಬೇಕು? ಇನ್ಯಾವ ಸ್ವೀಟ್ ಬೇಕು? ಛೀ. ದೇವ್ರೆ, ಭುವನಿ ಚೆನ್ನಾಗಿರ್ಲಿ. ನಾನ್ ಸಾಯಂಕಾಲ ತುಪ್ಪದ ದೀಪ ಹಚ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸಾರ್. ಅದಿರ್ಲಿ, ಹೋಗಿ ಸಪ್ಲೈಯರ್ ಕಳಿಸಿ. ಸಾರ್, ಈ ಢಾಬಕ್ಕೆ ನಾನು ಒಂಥರ 5 in 1 ಇದ್ದಂಗೆ. 2 in 1 ಕೇಳಿದೀನಿ, 3 in 1 ಕೇಳಿದೀನಿ. ಇದೇನ್ರಿ 5 in 1? ಅಂದ್ರೆ ಈ ಢಾಬಕ್ಕೆ ಓನರು ನಾನೇ, ಕುಕ್ಕು ನಾನೇ, ಸರ್ವರು ನಾನೇ, ಕ್ಲೀನರು ನಾನೇ. ದೂರ ಅಂತ ಕಸ್ಟಮರ್ ಬರ್ಲಿಲ್ಲ ಅಂದ್ರೆ ಮಾಡಿದ ಉಣ್ಣೋ ಮಾರಾಯ ಅಂದಾಗೆ ಕಸ್ಟಮರು ನಾನೇ. ನಿಮ್ಗೆ ಏನ್ ತರ್ಲಿ? 1 ಪ್ಲೇಟ್ ಮಸಾಲೆ ಕೊಡ್ರಿ. ಇಬ್ರು ಇದ್ದೀರಿ? ನಾವಿಬ್ರು ಇದೀವಿ, ಅದ್ ನನ್ಗೆ ಗೊತ್ತು. ಹೇಳ್ದಷ್ಟು ಮಾಡಿ ಸರ್. ಆಯ್ತು ಸರ್. ಢಾಬಾ ದೂರ ಅಂತ ಕಸ್ಟಮರ್ ಬರೋದೇ ಕಡಿಮೆ, ಅದರಲ್ಲಿ ಬಾಯ್ಟೂನಾ? ದೇವ್ರೆ, ಭುವನಿ ಚೆನ್ನಾಗಿರ್ಲಿ. ಸ್ವಲ್ಪನೂ ಟೇಸ್ಟ್ ಇಲ್ಲ ಇವ್ರಿಗೆ. 1 ಪ್ಲೇಟಾ? ಯಾರ್ಗೆ? ಸ್ವಲ್ಪ ಇರಮ್ಮ. ದೋಸೆ. ತಗೋ, ತಿನ್ನು. ಸಾರ್, ದೋಸೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಇನ್ನೊಂದು ಪ್ಲೇಟ್ ತರಲಾ? ತಗೊಂಬನ್ನಿ. ಥ್ಯಾಂಕ್ ಯು ಸರ್. ವರ್ಕೌಟ್ ಆಯ್ತು. ನೋಡಿದ್ಯಾ ನಾನು ಇನ್ನೊಂದು ಎಷ್ಟು ಲವ್ ಮಾಡ್ತೀನಿ ಅಂತ? ಎಷ್ಟು? ಸಾರ್,
ಬಿಸಿ ಬಿಸಿ ಮಸಾಲೆ ದೋಸೆ. ನನ್ಗೆ ಈಗ ಗೊತ್ತಾಯ್ತು ನೀವು ಒಂದ್ ಮಸಾಲೆ ದೋಸೆ ತಿಂದ್ಮೇಲೆ ಇನ್ನೊಂದ್ ಮಸಾಲೆ ದೋಸೆ ಯಾಕೆ ಆರ್ಡರ್ ಕೊಡ್ತೀರಾ ಅಂತ. ಯಾಕೆ? ಟೈಮ್ ಪಾಸ್ ಮಾಡಕ್ಕೆ. ಒಳ್ಳೆ ಐಡಿಯಾ ದೇವ್ರಿ. ಇವ್ರ ತರ ಪ್ರೇಮಿಗಳು ಇಲ್ಲಿಗೆ ಬರ್ತಾನೇ ಇರ್ಲಿ. ಸರ್, ಟೀನಾ ಕಾಫಿನಾ ಬಾದಾಮ್ ಹಾಲ್ನ ಡ್ರಿಂಕ್ಸು ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಏನ್ ತರ್ಲಿ ಸರ್? ಶುಗರ್ಲೆಸ್ ಬಾದಾಮ್ ಹಾಲ್ ಒಂದು. ಶುಗರ್ಲೆಸ್ ಬಾದಾಮಿ ಹಾಲ ಅದು ಒಂದ? ಈ ಬೈಟು ಸಿಸ್ಟಮ್ ಮಾಡಿರೋ ನನ್ನ ಕೈಗೆ ಸಿಗ್ಬೇಕು. ಅವನು ಹೇಳ್ದಷ್ಟು ಮಾಡ್ರಿ. ಟೇಸ್ಟೇ ಇಲ್ಲ ಇವ್ರಿಗೆ. ಗೊತ್ತಾಯ್ತು ಗೊತ್ತಾಯ್ತು. ಒಂದಾದ್ಮೇಲೆ ಇನ್ನೊಂದು ಟೈಮ್ ಪಾಸು. ನಡಿಲಿ ನಡಿಲಿ. ತಗೊಳ್ಳಿ ಸರ್, ಶುಗರ್ಲೆಸ್ ಬಾದಾಮಿ ಹಾಲು ತಗೋ, ಒಂದ್ ಸಿಪ್ ಕುಡಿ. ಸ್ವೀಟೇ ಇಲ್ಲ ಮನು. ಶುಗರ್ಲೆಸ್ ಅಂದ್ಮೇಲೆ ಸ್ವೀಟ್ ಎಲ್ಲಿಂದ ಬರುತ್ತೆ ಮೇಡಮ್? ಕುಡಿಲಿ. ಸ್ವೀಟ್ ಆಗಿದೆ. ಶುಗರೇ ಹಾಕ್ಲಿಲ್ಲ, ಸ್ವೀಟ್ ಎಲ್ಲಿಂದ ಬಂತು? ಕುಡ್ ನೋಡಿ ಈಗ. ಹೌದು, ಸ್ವೀಟ್ ಆಗಿದೆ. ಇವ್ರ ಹತ್ರ ಏನಾದ್ರೂ ಶುಗರ್ ಫ್ಯಾಕ್ಟ್ರಿ ಇದೆಯಾ? ಕಡೆಯಲ್ಲಿ ಅಯ್ಯಪ್ಪ, ಇದು ಬರೀ ಲವ್ ಅಲ್ಲ, ಮ್ಯಾಡ್ ಲವ್. ಇವ್ರ ಮಧ್ಯ ನಾನಿದ್ರೆ ನಾನು ಬೇಡಪ್ಪ, ನಮ್ಗೆ ಆಗ್ಬೇಕು. ಸ್ವೀಟ್ ಆಗಿದೆ. ಲಕ್ಕಿ ಬಾರೋ ಇಲ್ಲಿ, ನೋಡೋ ಇಲ್ಲಿ. ನಾನ್ ಪ್ರೀತಿಸೋ ಹುಡುಗಿ ಕಣೋ ಇವಳು. ಅವಳು ಅಷ್ಟೇ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಅವಳಂದ್ರೆ ನನ್ ಪ್ರಾಣ ಕಣೋ. ಏನ್ ಹಾಗೆ ನೋಡ್ತಾ ಇದ್ಯಾ ಲಕ್ಕಿ? ಯಾಕೋ ಸುಮ್ಮನೆ ಇದ್ಯಾ? ಏನಾದ್ರು ಹೇಳೋ. ನೀನೇನ್ ಹೇಳ್ತೀಯ? ಮನು, ಅಮ್ಮ ಬರ್ತಿದಾರೆ, ಹೋಗೋ. ಮನು, ಏನೋ ಇದು? ಇಷ್ಟೊತ್ತಾದ್ರೂ ಮಲಗದೆ ಏನು ಮಾಡ್ತಿದ್ಯಾ? ಏನಿಲ್ಲಮ್ಮ, ಎಕ್ಸಾಮ್ ಅಲ್ಲಿ ಪಾಸ್ ಆದೆ, ಅದಕ್ಕೆ ಖುಷಿಯಾಗಿದ್ದೀನಮ್ಮ. ಇಷ್ಟು ಬೇಗ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ಯಾ? ಅದು ಆ ಎಕ್ಸಾಮ್ ಅಲ್ಲಮ್ಮ, ಲವ್ ಎಕ್ಸಾಮ್. ಏನ್ ಎಕ್ಸಾಮ್ ಅಂದೆ? ಅದೊಂಥರ ಎಕ್ಸಾಮ್ ಅಮ್ಮ. ಕಾಲೇಜ್ ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆಯಮ್ಮ. ಏನೋಪ್ಪ, ನಿನ್ ಮಾತ್ ನಿನಗೆ ಅರ್ಥ ಆಗ್ಬೇಕು. ಈ ವರ್ಷ ಓದ್ ಮುಗಿಸ್ಬಿಡು, ಬರೋ ವರ್ಷ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡ್ಬಿಟ್ರೆ ನಮ್ ಜವಾಬ್ದಾರಿ ಕಳೆದ ಹಾಗೆ. ಹುಡುಗಿನ ನೋಡ್ತೀರಾ? ಯಾಕೋ, ಯಾರನ್ನಾದ್ರೂ ನೋಡ್ಕೊಂಡಿದ್ಯಾ? ಇಲ್ಲಮ್ಮ, ಈ ವಯಸ್ಸಿನಲ್ಲೇ ಮದ್ವೆ ಯಾಕೆ ಅಂತ. ನಿನಗೆ ಅರ್ಥ ಆಗಲ್ಲ, ಸುಮ್ನೆ ಇರೋ. ಮದ್ವೆ ಮಾಡೋಕೆ ಇದೇ ನಿನಗ್ ಸರಿಯಾದ ವಯಸ್ಸು. ಬೇಡಮ್ಮ, ಈಗ್ಲೇ ಓದ್ಕೋಬೇಕು. ಆಯ್ತು ಕಂದ, ನಿನ್ಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ್ಲೇ ಮದ್ವೆ ಮಾಡಿಸ್ತೀವಿ, ಸರಿನಾ? ಥ್ಯಾಂಕ್ ಯು ನನ್ ಮುದ್ದಿನಮ್ಮ. ಸಾಕು ಸಾಕು, ಅಮ್ಮನ್ ಮುದ್ ಮಾಡಿದ್ದು ಹೊತ್ತಾಯ್ತು, ಮಲ್ಕು. ಮಲ್ಕೋಪ್ಪ. ಏನು ಇಲ್ಲ, ಈ ಪ್ರಕೃತಿ ಸೌಂದರ್ಯ ಜೊತೆ ನಿನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಓಹೋ, ಅನ್ಸುತ್ತೆ ಅನ್ಸುತ್ತೆ. ಚಿನ್ನು, ಯಾವಾಗ್ಲೂ ಚಿನ್ನ ಚಿನ್ನ ಅನ್ನೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ ನಿಂಗೆ? ಒಳ್ಳೆ ಓಲ್ಡ್ ವರ್ಡ್ ಇಟ್ಕೊಂಡಿದ್ಯಾ. ಹೀಗಂದ್ರೆ ಹೇಗೆ? ಹೇಗೆ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ. ನಾನು ರಂಬೆ, ಊರ್ವಶಿ, ಮೇನಕೆ, ತ್ರಿಲೋತ್ತಮೇನಾ? ಹೌದು. ಅವ್ರು ಯಾರ್ರೀ? ದೇವೇಂದ್ರ ನಾಸ್ತನದಲ್ಲಿ ನಾಟ್ಯ ಮಾಡ್ತಿದ್ ನಾಟ್ಯ ರಾಣಿಯರು. ಅಷ್ಟೇನಾ? ಅಷ್ಟೇ. ಅವ್ರ ಕ್ಯಾರೆಕ್ಟರ್ ಏನು? ಗೊತ್ತಿಲ್ಲ. ಅವ್ರ ದೇವೇಂದ್ರ ಜೊತೆನೂ ನಾಟ್ಯ ಮಾಡ್ತಿದ್ರು, ಅವ್ರ ಮಗ ಮೊಮ್ಮಗನ್ ಜೊತೆನೂ ನಾಟ್ಯ ಮಾಡ್ತಿದ್ರು. ಅಂದ್ರೆ ತಿಳ್ಕೊ ಅವ್ರ ಕ್ಯಾರೆಕ್ಟರ್ ಏನು ಅಂತ. ಈಗ ಅರ್ಥ ಆಯ್ತು. ಏನ್ ತಲೆನೇ ನಿಂದು? ಏನು ಲೇ ಅನ್ನಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಇದಕ್ಕೂ ತಲೆ ತಿಂತಿಯಲ್ಲೇ? ನೋಡು, ಓವರ್ ಆಯ್ತು. ಬೆಳಿಗ್ಗೆ ಯಾವನ್ ಮುಖ ನೋಡ್ಕೊಂಬನ್ನೋ. ಹೌದು ಕಣೆ, ನನ್ ರಮ್ಮಿನ್ ಕರೆಯೋದೇ ಹಾಗೆ. ಏನೀಗ? ನೋಡು, ಕೋಪ ಬರುತ್ತೆ.
ಕೋಪ ಬಂದ್ರೆ ಏನೇ ಮಾಡ್ತೀಯಾ? ಕೋಪ ಬಂದ್ರೆ ಏನಾಯ್ತು ಮನು? ನೀನೇ ಕೊಡ್ಬೇಕಾದ್ರೆ ನಾನ್ ಸುಮ್ಮನೆ ಇರಕ್ಕಾಗತ್ತಾ? ಏನ್ ಬೇಡ್ಕೊಂಡೆ ದೇವ್ರನ್ನ? ನಾಳೆ ಬರೋ ಎಕ್ಸಾಮ್ ನಲ್ಲಿ ನಾವಿಬ್ರು ಚೆನ್ನಾಗ್ ಬರಿಬೇಕು ಅಂತ ಆಶೀರ್ವಾದ ಮಾಡು. ನನ್ ಮುದ್ದಿನ ಮನುಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡೆ. ನೀನೇನ್ ಕೇಳ್ಕೊಂಡೆ? ನಾನ್ ರಾತ್ರಿನೇ ಕೇಳ್ಕೊಂಡೆ. ರಾತ್ರಿನಾ? ಎಲ್ಲಿ? ಕನ್ಸಲ್ಲಿ. ಕನ್ಸಲ್ ದೇವ್ರು ಬಂದು ನಿನಗ್ ಪ್ರೀತಿ ಬೇಕಾ ಐಶ್ವರ್ಯ ಬೇಕಾ ಅಂತ ಕೇಳ್ದ. ನೀನೇನ್ ಕೇಳ್ದೆ? ನನ್ಗೆ ನಿನ್ ಪ್ರೀತಿ ಬೇಕು ಅಂದೆ. ಅದಕ್ಕೆ ಅವ್ನು ಏನ್ ಹೇಳ್ದ ಗೊತ್ತಾ? ಪ್ರೀತಿ ಅಲ್ಪಾಯುಷು, ಐಶ್ವರ್ಯ ದೀರ್ಘಾಯುಷು, ಯೋಚನೆ ಮಾಡಿ ಕೇಳು ಅಂದ. ಅದಕ್ ನೀನೇನಂದೆ? ಈ ಐಶ್ವರ್ಯ ಸಂಪತ್ತು ನಾನ್ ಪ್ರೀತಿಸೋ ಹುಡುಗಿ ಕಾಲುಗ್ರಿಗೆ ಸಮಾನ ಅಂದೆ. ಅದಕ್ಕೆ ಅವನು ಆಶ್ಚರ್ಯಪಟ್ಟು ಪ್ರೀತಿಗೆ ಚಿರಾಯುಷ್ಯ ನೀಡಿ ನಿನ್ನನ್ನ ನನಗಾಗಿ ನನ್ನ ಜೊತೆಯಾಗಿ ಪ್ರಾಣ ಸಖಿಯಾಗಿ ಕಳಿಸ್ಕೊಟ್ಟಿದ್ದಾನೆ. ಲೈಲಾ ಮಜ್ನು ಇಲ್ಲೇ ಕೂತವ್ರಲ್ಲ ಮಗ. ಹೌದಾ? ಭಾರಿ ಚೋರ ನೀನು. ಜಾಸ್ತಿ ಹೋಗ್ಬಿಡ್ಬೇಡ. ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ನಾನೇ ನಿನ್ನ ದೂರ ಮಾಡ್ಬಿಟ್ರೆ? ದೂರ ಮಾಡಿದ್ರೆ ಸನ್ಯಾಸಿ ಆಗ್ಬಿಡ್ತೀನಿ ಅಷ್ಟೇ. ಹೌದಮ್ಮ. ನೀನಾ? ಆದಂಗೆ. ರಮ್ಯಾ ಹುಷಾರು, ಅವ್ನು ಹೇಳ್ದಂಗೆ ಮಾಡ್ಬಿಡ್ತಾನೆ. ಬೇಡ. ಇವನಾ? ಆದಂಗೆ. ಒಂಚೂರು ತಲೆಗೆ ಹೋಗ್ತಾ ಇಲ್ಲ, ಏನ್ ಮಾಡೋದು? ಮನು, ಯಾಕಪ್ಪ ಅಷ್ಟೊಂದು ಅವಸರ? ನಿಧಾನವಾಗಿ ಬರೀ. ಸುಮ್ನೆ ಇರಿ ಸರ್, ಕಂಪ್ಯೂಟರ್ ತರ ಸ್ಪೀಡ್ ಆಗಿರ್ಬೇಕು. ಓಕೆ ಓಕೆ ಓಕೆ. ಬೇಗ ಬರೀ. ಮನು, ಏನಿದು ಲುಕ್ಕಿಂಗು? ಟೈಮ್ ವೇಸ್ಟ್ ಆಗಲ್ವಾ? ಬರ್ದಿದ್ದಾಯ್ತು ಸರ್, ಹಿಸ್ಟ್ರಿ ಅಲ್ವಾ? ಓಹೋ, ಈಸಿ ಇತ್ತ ಪೇಪರು? ತುಂಬಾನೇ ಈಸಿ ಸಾರ್ ಕುಯ್ಯಕ್ಕೆ. HD ಪೇಪರ್ ವ್ಯಾಲ್ಯೂಯೇಷನ್ ಮಾಡುವಾಗ ಹುಚ್ಚನಾಗೋದು ಗ್ಯಾರಂಟಿ. ಹಾಗಾದ್ರೆ ಪೇಪರ್ ಕೊಟ್ಟು ಹೋಗ್ರಿ. ಇನ್ನು ಟೈಮ್ ಇದೆ ಸರ್, ಲಾಸ್ಟ್ ಅಲ್ಲಿ ಕೊಡ್ತೀನಿ. ಆಯ್ತಪ್ಪ. ಲವ್ ಸಿಂಬಲ್ ಬೇರೆ ಬರ್ದಿದ್ದೀನಿ, ಮಾನ ಮರದೆ ತೆಗ್ಬಿಟ್ರೆ ಕಷ್ಟ. ಕ್ಲಾಸಿನ ಹೊರಗದ್ಮೇಲೆ ಏನ್ ಬೇಕಾದ್ರೂ ನೋಡ್ಕೊಳ್ಳಿ. ಕೊಡಪ್ಪ. ಉದ್ಧಾರ ಆದಂಗೆ ನೀನು. ಲುಕ್ ಬೇರೆ ಇವನಿಗೆ. ಎಲ್ಲರೂ ಹಣೆ ಬರ ಗೊತ್ತಾಗುತ್ತೆ. ಕೊಡಮ್ಮ. ಇವರೆಲ್ಲ ಯಾಕೆ ಬರ್ತಾರೋ ಕಾಲೇಜಿಗೆ? ಅಣ್ಣ ಅಣ್ಣ, ನಿಂತ್ಕೊಳ್ಳಲ್ಲಿ. ಯಾವಳ ನೀನು? ನಾನಣ್ಣ ನಿನ್ ತಂಗಿ. ಯಾವತ್ತು ನೀನ್ ಯಾವನಿಂದ ಓಡೋದೆ ನೋಡು, ಆವತ್ತೇ ನೀನ್ ನನ್ನ ಪಾಲು ಸತ್ತೋದೆ. ಹೋಗಿ ಆಚೆ. ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸಣ್ಣ.
ಕ್ಷಮೆ? ಅದು ನಿನ್ನೊಂದೊಳಗೆ ಕ್ಷಮೆ? ಒಂದೇ ಒಂದು ನಿಮಿಷದಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟು ಇಡೀ ಊರೆದುರಿಗೆ ನನ್ನ ತಲೆ ತಗ್ಸಂಗ್ ಮಾಡ್ಬಿಟ್ಟಲ್ಲೇ ನೀನೊಬ್ಳು ಮಾರಿ ಕಣೆ. ನೀನ್ ನನ್ನ ಎದುರು ನಿಂತ್ಕೋಬೇಡ, ಆಚೆ. ನಿನ್ ಮಗನೇ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ತಿರ್ಲಿಲ್ವಾ ಅಣ್ಣ? ಲೇ, ನನ್ನ ಮಗ ಏನಾದ್ರೂ ನಿಂತರ ತಪ್ಪು ಮಾಡಿದ್ರೆ ನನ್ನ ಮಗನ್ನ ತುಂಡು ತುಂಡ ಕತ್ತರಿಸಿ ನಾಯಿ ನರಿಗೆ ಬಿಸಾಕ್ತಾ ಇದ್ದೆ ಗೊತ್ತಾ? ನಡಿಯಾಚೆ. ರೀ ಪಾಪ ರೀ, ಹೆಣ್ಮಗಳು. ಬಾಯಿ ಮುಚ್ಕೊಂಡು ಒಳಗೋಗೆ. ತಂದೆ ತಾಯಿ ಎಲ್ಲ ನೀನೆ ಅಂದ್ಕೊಂಡು ತವ್ರಿಗೆ ಬಂದೆ, ನೀನು ನನ್ನ ತೊಲಗು ಅಂತಿದ್ಯಾ? ಆಯ್ತಣ್ಣ, ನಾನು ಬರ್ತೀನಿ. ಗೌರ, ನಾಳೆನೆ 800 ಕೆಂಪೈನ್ ಮನೆಗೆ ಇವನ್ಗೆ ಹೆಣ್ಣೊಪ್ಪಂದ ಮಾಡ್ಕೊಂಬರಕ್ ಹೋಗ್ತಾ ಇದ್ದೀವಿ. ಅಪ್ಪ, ನನ್ಗೆ ಮದುವೆ ಇಷ್ಟ ಇಲ್ಲಪ್ಪ. ಯಾರ ಹತ್ರ ಮಾತಾಡ್ತಾ ಇದೀಯಾ? ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಪ್ಪ. ನನ್ ಮಗನೇ, ಆಹಾ, ನಮ್ಮ ಹೊಟ್ಟೆಲಿ ಎಂತ ನನ್ ಮಗ ಹುಟ್ಬಿಟ್ಟ ನೀನು. ಒಂದ್ ನಿಮಿಷ ಇರಿ. ಮನು, ಏನೋ ಇದು? ಯಾರೋ ಆ ಹುಡುಗಿ? 10-15 ವರ್ಷಗಳ ಹಿಂದೆ ನಮ್ಮೂರಲ್ಲಿ ರಂಗನಾಥ್ ಮೇಷ್ಟ್ರು ಅಂತಿದ್ರಲ್ಲ, ಅವ್ರ ಮಗಳಮ್ಮ. ನನ್ನ ಹತ್ರ ಇದೆಲ್ಲ ನಡೆಯಕ್ಕಿಲ್ಲ ಗೌರ. ನಾನ್ ಮದುವೆ ಆಗೋದಾದ್ರೆ ಅವ್ರ ಮಗಳನ್ನೇ. ನಮ್ಮ ಮುಸ್ತಾಗ ಹುಟ್ಟಿ ಸುತ್ತೂರಲ್ಲೂ ನನ್ನ ಹೆಸರು ತತ್ತಾನೆ ಅಂತ ಅನ್ಕೊಂಡಿದ್ರೆ ಈ ನನ್ನ ಮಗ ನನ್ನ ಹೆಸರು ಹಾಳು ಮಾಡಕ್ಕೆ ಹುಟ್ಟವನಲ್ಲೇ. ಎಲ್ಲ ನನ್ನ ಬದುಕ. ಬುದ್ಧಿ ಹೇಳ್ತೀನಿ. ಬಾರೋ ಬಾರೋ, ನಡೆಯೋ. ಮನು, ಮನು, ಏನಾಯ್ತು ನನ್ ರಾಜಂಗೆ? ಮನಸ್ಸಿಗೆ ತುಂಬಾ ನೋವಾಗ್ತಿದೆ ರಮ್ಮಿ. ಯಾಕೆ? ನಿನ್ನೆ ನಮ್ಮ ಅತ್ತೆ ಬಂದಿದ್ರು. ಅತ್ತೇನಾ? 18 ವರ್ಷಗಳ ಹಿಂದೆ ನಮ್ಮತ್ತೆ ಯಾರನ್ನ ಲವ್ ಮಾಡಿ ಮದುವೆಗೆ ಓಡೋಗಿದ್ರು. ನಿನ್ನೆ ನಮ್ಮ ಮನೆಗೆ ಬಂದಿದ್ರು. ಆದ್ರೆ ನಮ್ಮಪ್ಪ, ನೀನ್ ಯಾವತ್ತು ಅವ್ನ ಯಾವನ್ ಜೊತೆ ಓಡೋದಿಯೋ ಅವತ್ತೇ ನನ್ನ ಪಾಲಿಗೆ ಸತ್ತೋದೆ ಅಂತ ಬೈದ್ ಕಳಿಸ್ಬಿಟ್ರು. ನಮ್ಮಪ್ಪ ಇನ್ನೂ ಯಾವ್ದೋ ಹಳೆ ಕಂದಾಚಾರದಲ್ಲಿದ್ದಾರೆ. ಅವ್ರಿಗೇನ್ ಗೊತ್ತು ಕಾಲ ಎಷ್ಟು ಬದಲಾಗಿದೆ ಅಂತ. ನಮ್ ವಿಷಯನೂ ಹೇಳ್ಬಿಟ್ಟೆ ರಮ್ಮಿ. ನಮ್ ವಿಷಯನೂ ಹೇಳ್ಬಿಟ್ಯಾ? ನಿನ್ನ ಬಿಡ್ಬೇಕಂತೆ, ಅವ್ರು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗ್ಬೇಕಂತೆ. ಸಾಧ್ಯ ಆಗೋ ಮಾತಾ ಇದು? ಅವ್ರ ಮಗನಾಗಿ ಅವ್ರ ನೊಪ್ಸಿ ಮದುವೆ ಆಗ್ಬೇಕು ಅಂತಿದ್ರೆ ಅವ್ರ ರೂಟೇ ಬೇರೆ. ಆಸ್ತಿ, ಸಂಪ್ರದಾಯ, ಅಂತಸ್ತು ತಲೆ ಕೆಟ್ರೆ ಅಷ್ಟೇ. ನಾನು ನಮ್ಗೆ ಅಂತ ರಿಜಿಸ್ಟರ್ ಆಫೀಸ್ ಇದೆ. ನನ್ನಿಂದ ನೀನ್ ರೆಸ್ಟ್ ತಗೋಬೇಡ. ನಿಮ್ಮಪ್ಪ ಹೇಳಿದ ಹುಡುಗಿನೇ ಮದ್ವೆ ಆಗು. ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ನಮ್ಮಪ್ಪ ಹೇಳಿದವ್ರನ್ನ ಮದುವೆ ಆಗೋಕೆ ಇಷ್ಟು ದಿವಸ ಪ್ರೀತಿಸ್ಬೇಕಾಯ್ತಾ ನಿನ್ನ? ಟೈಮ್ ಪಾಸ್ ಲವ್ ಅಲ್ಲ ನಂದು, ಎವರ್ ಗ್ರೀನ್ ಲವ್. ಸಮಾಧಾನ ಮಾಡ್ಕೊಂಬನು. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನಿನ್ನನ್ ಬಿಡೋದು, ಈ ದೇಹ ಉಸಿರು ಬಿಡೋದು ಎರಡೂ ಒಂದೇ. ಸಮಾಧಾನ ಮಾಡ್ಕೊಂಬನು. ಸೋಂಬೇರಿ ನನ್ನ ಮಕ್ಳ, ಬೇಗ ಬೇಗ ತುಂಬ್ರ. ತಿಮ್ಮ, ಬಾರ ಇಲ್ಲಿ. ದಣಿ, ಮೇಷ್ಟ್ರು ರಂಗನಾಥನ್ ಮನೆ ಗೊತ್ತೇನಾ? ಹೂ ದಣಿ, ಸುಮಾರು ವರ್ಷದಿಂದ ನಮ್ಮ ಊರಿಂದ ಹೊರಗಾಗೋದಲ್ಲ ದಣಿ. ಅವ್ರು ಅಲ್ಲೇ ಅವ್ರಂತೆ. ನಿನ್ಗೆಂಗ್ ಗೊತ್ತು? ಅಮ್ಮ ಅವ್ರತವ ಮನು ಅಣ್ಣ ಅವ್ರು ಹೇಳ್ತಾ ಇದ್ನ ನಾ ಕೇಳಿಸ್ಕೊಂಡೆ ದಣಿ.
ಯಾರು? ಓ, ಬರ್ಬೇಕು ಬರ್ಬೇಕು. ಜಮೀನ್ದಾರ್ ವಿಷ್ಕಂಠಯ್ಯನವರು. ಬಡವರ ಮನೆಗೆ ಭಾಗ್ಯ ದೇವತೆ ಬಂದಾಗಾಯ್ತು. ಬನ್ನಿ ಕುಳಿತುಕೊಳ್ಳಿ. ಚೆನ್ನಾಗಿದ್ದೀರಾ? ಯಾಕೆ ಸ್ವಾಮಿ, ಏನೋ ಒಂಥರ ಇದ್ದೀರಾ? ಏ ಮೇಷ್ಟ್ರೆ, ನಾನ್ ಯಾರ್ರಿ? ಜಮೀನ್ದಾರ್ ಅಲ್ವಾ ನೀವು? ಯಾಕೆ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೀರಾ? ರೇ, ಕೇಳಿದಕ್ಕಷ್ಟು ಉತ್ತರ ಕೊಡ್ರಿ. ನಾನೊಬ್ಬ ಮೇಷ್ಟ್ರು. ಕೇವಲ ಮೇಷ್ಟ್ರು. ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋ ಸರ್ಕಾರಿ ನೌಕರ ನೀನು. ನಾನ್ಯಾರು? ಸುತ್ತು ಹತ್ತೂರ್ಗೂ ದಣಿ, 100 ಎಕರೆ ಜಮೀನ್ದಾರ ಅಂತದ್ರಾಗೆ ನಮಗೂ ನಿಮ್ಗೂ ಸಂಬಂಧನೇನ್ರಿ? ಸಂಬಂಧ ಹಾಗಂತ ಯಾರು ಹೇಳಿದ್ರು? ನನ್ ಮಗ ಪ್ರೀತಿ ಮಾಡ್ತಾವನಂತೆ. ಪ್ರೀತಿನ ಮದುವೆ ಆಗೋದಾದ್ರೆ ಅವಳನ್ನೇ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಆಹಾ, ಏನ್ ಉಯ್ಯಾರ ಮಾಡಿ ನನ್ ಮಗನ ಬುಟ್ಟಿಗೆ ಹಾಕೊಂಡವಳಯ್ಯ ನಿನ್ನ ಮಗಳು. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಿಮ್ಮ ಆಸ್ತಿ ಅಂತಸ್ತು ನೋಡಿ ನಿಮ್ ಮಗನ್ನ ಮರಣ ಮಾಡೋ ಅವಶ್ಯಕತೆ ನನ್ನ ಮಗಳಿಗೇನಿಲ್ಲ. ನಿಮ್ ದೊಡ್ಡಸ್ಗೆ ಏನಿದ್ರು ನಿಮ್ಮನೆಗೆ, ನಮ್ಮ ಹತ್ರ ಅಲ್ಲ. ರಮ್ಯಾ, ನೀನ್ ಸ್ವಲ್ಪ ಸುಮ್ನೆ ಇರಮ್ಮ. ಅಲ್ಲೇ ಅವ್ವ ಮಗಳಿಗೆ ಮಾತಾಡೋ ಪಾಠ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಷ್ಟ್ರೆ. ನೋಡಿ ಮೇಷ್ಟ್ರೆ, ನನಗದು ಬೇಕಾಗಿಲ್ದ ವಿಷಯ. ಆದ್ರೆ ನಿಮ್ಗೂ ನಮ್ಗೂ ಸಂಬಂಧ ಆಗ್ ಬರಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಆಗಕೂಡ್ದು. ರೇ ಮೇಷ್ಟ್ರೆ, ನನಗೆ ನಂದೇ ಆದ ಆಚಾರ ವಿಚಾರ ಬಹು ಮುಖ್ಯ. ಅದನ್ನೇನಾರ ಮೀರಿ ಮುಂದೆ ಹೋದ ಅಂದ್ರೆ ನನ್ನ ಮಗನ್ನ ಸಾಯಿಸಕ್ ಹೊರಡಿ. ರೇ ಮೇಷ್ಟ್ರೆ, ಮತ್ತೆ ನಾನು ಇಲ್ಲಿಗೆ ಬರಲ್ಲ. ಬಂದ್ರೆ ಮಾತ್ರ ಸುಮ್ಮನೆ ಹೋಗಲ್ಲ, ನೆನ್ಪಿರ್ಲಿ. ಎಂತ ಕೆಲಸ ಮಾಡ್ಬಿಡಿ. ಪ್ರೀತಿ ಪ್ರೇಮ ಅಂತ ಹೇಳಿ ಆ ವಿಷ್ಕಂಠಯ್ಯನ ಎದುರಿಗೆ ನಾನ್ ತಲೆ ತಗ್ಸುವಾಗ ಮಾಡಿದ್ದೆ. ಸ್ವಲ್ಪ ಸುಮ್ಮನಿರಿ ಅಂದ್ರೆ. ಏನೇ ಸುಮ್ನಿರೋದು? ಇದುವರೆಗೂ ನನ್ನ ಜೀವಮಾನದಲ್ಲಿ ಯಾವನು ನನ್ನ ಮನೆ ಬಾಗ್ಲಿ ಬಂದು ನನ್ನ ಬೈದೋಗಿರ್ಲಿಲ್ಲ. ಇವಳು ಹುಟ್ಟಿ ನನ್ನ ಮರ್ಯಾದನೆ ತೆಗೆದು ಬಿಟ್ಲಲ್ಲೇ. ಅವಳೇನ್ ಮಾಡ್ಬಾರ್ದು ಮಾಡಿದಾಳೆ ಅಂತ ರೇಗಾಡ್ತಾ ಇದ್ದೀರಾ? ರೇಗಾಡ್ತಾ ಇಲ್ವೇ? ನಂಗೆ ಬರ್ತಾ ಇರೋ ಕೋಪಕ್ಕೆ. ಅಪ್ಪ, ಮನು ಅಂದ್ರೆ ನಂಗೆ ತುಂಬಾ ಇಷ್ಟ ಅಪ್ಪ. ಕಂದ, ಆ ಮನೂನ್ ಮರ್ತು ಬಿಡಮ್ಮ. ಆ ವಿಷ್ಕಂಠಯ್ಯ ಒಂದ್ ಕೆಟ್ಟ ಹುಳ. ಅವನ್ ತಗೊಂಡಿದ್ದೇ ನಿರ್ಧಾರ, ಅವನ್ ಅಂದ್ಕೊಂಡಿದ್ದೇ ಆಗ್ಬೇಕು ಅಂತ ಬಯಸ್ತಾನೆ. ನಮ್ ಜೀವಕ್ಕೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ಮನು ಜೀವನ ತಿನ್ಬಿಡ್ತಾನೆ ಆ ನರ ರಾಕ್ಷಸ. ಅವನನ್ನ ಮರ್ತು ಬಿಡಮ್ಮ. ನಿಂತ್ಕೋ ರಮ್ಯಾ. ಹೇಳಿದ್ ಕೇಳಿಸ್ತಲ್ಲ ನಿನ್ಗೆ? ಕೇಳಿಸ್ತಿದೆ. ಯಾಕೊಂಥರ ಇದ್ಯಾ? ನಾನೊಂಥರ ಇದ್ರೆ ನಿನ್ಗೇನು? ಲೇ, ನಿನ್ನ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀನಿ ಕಣೆ. ನೋಡ್ ಮನು, ಪ್ರೀತಿ ಪ್ರೇಮ ಅಂತ ನೀನ್ ತಲೆ ಕಟ್ಕೊಳ್ಳೋದ್ ಸಾಲ್ದು ಅಂತ ನನ್ ತಲೆನೂ ಕೆಡಿಸ್ಬೇಡ. ಇಷ್ಟ ದಿನ ನಾವು ಪ್ರೀತಿಸಿದ್ದು ಅದ್ ಪ್ರೀತಿ ಅಲ್ಲ, ಟೈಮ್ ಪಾಸ್ ಆಗ್ಬೇಕಾಗಿತ್ತು. ಅದಕ್ಕೆ ಪ್ರೀತಿ ತರ ನಾಟಕ ಆಡ್ದೆ. ಪ್ರೀತಿ ಪ್ರೇಮ ಅಂತ ಹುಚ್ಚುಚ್ಚಾಗಿ ಮಾತಾಡ್ಬೇಡ, ಸುಮ್ನೆ ಹೋಗು. ಏನಿದ್ದು? ನೀನೇ ನನ್ ಸರ್ವಸ್ವ ಅನ್ಕೊಂಡಿದ್ರೆ ನನ್ ಹೃದಯಕ್ಕೆ ಚೂರಿ ಹಾಕ್ಬಿಟ್ಟಿಯಲ್ಲೇ. ನಿನ್ಗೋಸ್ಕರ ನನ್ ತಂದೆನ ಹತ್ರ ಹಾಕೊಂಡೆ. ನನ್ ಪ್ರೀತಿ ದೇವತೆ ನೀನು ತಿಳ್ಕೊಂಡಿದ್ರೆ ನನ್ ಸತ್ತು ದೇವ ಆಗ್ತಿದ್ಯಾ? ಟೈಮ್ ಪಾಸ್ ಮಾಡೋಕೆ ನಾನೇ ಸಿಕ್ಕಾಗಿದ್ದೆ ನಿಂಗೆ, ಬೇರೆ ಯಾರು ಸಿಗ್ತಾ ಇಲ್ವಾ? ಒಂದೇ ಒಂದ್ ಕ್ಷಣದಲ್ಲಿ ನನ್ ಹೃದಯನ ಹೊಡೆದಾಗ್ಬಿಟ್ಟಿಯಲ್ಲೇ. ನಮ್ ಪ್ರೀತಿನ ಅಪವಿತ್ರ ಮಾಡ್ಬಿಟ್ಟಿಯಲ್ಲೇ. ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಹೋಗ್ ಹೋಗ್. ನೀನ್ ಆ ರೀತಿ ಹೇಳ್ಬಾರ್ದಾಗಿತ್ತಮ್ಮ. ಅವ್ನಿಗೆ ಎಷ್ಟು ನೋವಾಗಿರ್ಲಿಕ್ಕಿಲ್ಲ ಅಲ್ವೇ? ಇದ್ದಕ್ಕಿದ್ದಾಗೆ ನಾಟಕ ಟೈಮ್ ಪಾಸ್ ಅಂತಂದ್ರೆ ಅವ್ನು ಹ್ಯಾಕ್ ತಾನೆ ಸುಮ್ನಿರ್ತಾನೆ? ಹೇಗಂತ ಹೇಳಿಮ್ಮ, ಅವ್ರಪ್ಪ ತನ್ ಮಗನ್ ಜೀವಕ್ಕಿಂತ ಅಂತಸ್ತು ಗೌರವನೇ ಮುಖ್ಯ ಅನ್ನುವಾಗ ಇರೋ ವಿಷಯ ಹೇಳಿದ್ರೆ ಮನು ತಲೆ ಕೆಡಿಸ್ಕೊಂಡು ಅವ್ರಪ್ಪನ್ ವಿರುದ್ಧ ತಿರುಗ್ ಬಿದ್ದು ಜಗಳ ಮಾಡ್ಕೊಂಡು ಮನು ಜೀವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಯಾರಿಗೋಸ್ಕರ ಇರ್ಲಿಮ್ಮ. ಅದಕ್ಕೆ ನಾನೇ ನನ್ನಿಂದ ಮನುನ ದೂರ ಮಾಡಿದ್ರೆ ಅವನ್ ಬೇರೆ ಹುಡುಗಿ ಜೊತೆ ಮದ್ವೆ ಆಗಿ ಸಂತೋಷವಾಗಿರ್ತಾನೆ ಅಂತ ಆ ರೀತಿ ಮಾಡ್ದೆಮ್ಮ. ಆದ್ರೂ ನೀನ್ ಹಾಗೆ ಮಾಡಿದ್ ತಪ್ಪಮ್ಮ. ಮನು ಏನ್ ತಿಳ್ಕೊಂಡೋ ಏನೋ. ಎಲ್ಲಿದಾನೋ ಹೇಗಿದಾನೋ ಸ್ವಲ್ಪ ವಿಚಾರಿಸಮ್ಮ. ಆಯ್ತಪ್ಪ. ಸರಿ. ಮನು, ನನ್
ಗೊತ್ತಿತ್ತು ನನ್ನ ಹೃದಯ ನನ್ ಮೋಸ ಮಾಡಲ್ಲ ಅಂತ. ಇಲ್ಲ, ದುಡುಕಿ ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ನನ್ನ ಕೈಯಾರೆ ನೀನ್ ಹೊರಬಿಟ್ನಲ್ಲ. ಮನು, ಸಮಾಧಾನ ಮಾಡ್ಕೊ ಮನು. ನನ್ನ ಒಳ್ಳೇದ್ ಬಯಸೋ ನನ್ನ ಹೃದಯನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ನಲ್ಲ. ಮನು, ನೆನೆ ನಿಮ್ ತಂದೆ ಇಲ್ಲಿಗೆ ಬಂದು ತುಂಬಾ ಜಗಳ ಮಾಡಿ ಹೋಗಿದಾರಪ್ಪ. ಇನ್ ಮುಂದೆ ನನ್ನ ಮಗ ಏನಾದ್ರೂ ಇಲ್ಲಿಗೆ ಬಂದ್ರೆ ನಿಮ್ಮನ್ನೆಲ್ಲ ಸುಮ್ನೆ ಬಿಡಲ್ಲ ಅಂತ ಹೇಳಿ ಹೆದರ್ಸ್ ಹೋಗಿದಾರಪ್ಪ. ಇಷ್ಟೆಲ್ಲ ಆದ್ಮೇಲೆ ಸುಮ್ನೆ ಇರೋದ್ರಲ್ಲಿ ಅರ್ಥ ಇಲ್ಲ. ಮನು, ಏ ಮನು, ನಿಂತಪ್ಪ. ಮನು, ಮನು, ನಿಂತ್ಕೊಳ್ಳೋ, ಮನು. ಅಪ್ಪ, ಏನ್ ಅನ್ಕೊಂಡಿದ್ರ ನೀವು? ನನ್ನ ಹತ್ರ ಜಗಳ ಆಡ್ಬೇಕಾಗಿತ್ತು. ಅದ್ಬಿಟ್ಟು ಮೇಷ್ಟ್ರ ಮನೆ ಯಾಕೆ ಹೋಗಿ ಜಗಳ ಆಡಿದ್ರೆ? ಯಾಕಪ್ಪ, ಏನಾಯ್ತು? ಮೇಷ್ಟ್ರ ಮನೆಗೆ ಹೋಗಿ ಜಗಳ ಆಡ್ಕೊಂಡ್ ಬಂದಿದಾರಮ್ಮ. ಅವ್ರ ಮಗನ್ ಪ್ರಾಣಕ್ಕಿಂತ ಸಂಪ್ರದಾಯನೇ ಮುಖ್ಯ ಅಂತೆ. ಅದಕ್ಕೋಸ್ಕರ ಏನ್ ಮಾಡಕ್ಕೂ ರೆಡಿ ಅಂತೆ. ಅಮ್ಮ, ನಾನ್ ರಮ್ಯನ ತುಂಬಾ ಪ್ರೀತಿಸ್ತಾ ಇದ್ದೀನಮ್ಮ. ಅವಳಿಗೆ ಏನಾದ್ರು ಆದ್ರೆ ನಾನ್ ಸುಮ್ನೆ ಇರಲ್ಲಮ್ಮ. ನನ್ನ ಎದುರಿಗೆ ನಿಂತು ಮಾತಾಡೋಷ್ಟು ಧೈರ್ಯ ಬತ್ತೇನೋ ನಿನಗೆ? ನೋಡ್ದೇನೆ ಗೌರ, ನೋಡು, ಒಬ್ಬನೇ ಒಬ್ಬ ಮಗ ಅಂತ ಬೋ ಪ್ರೀತಿಯಿಂದ ಸಾಕಿ ಎದೆಲಿಟ್ಕೊಂಡೆ. ಆ ಎದೆಗೆ ಮದಿತಾವನಲ್ಲೇ. ನಮ್ ಪ್ರೀತಿಗೆ ಅಡ್ಡ ಬರ್ಬೇಡಿ ಅಪ್ಪ. ನನ್ನ ಮಗನೇ, ನಮ್ ಸಂಪ್ರದಾಯನೆಲ್ಲ ಹಾಳು ಮಾಡ್ಬೇಕು ಅಂತ ಹುಟ್ಟಿದ್ಯೇನೋ? ನಮ್ಮ ಮಾನ ಮರ್ಯಾದೆನೆಲ್ಲ ಮಣ್ಪಾಲ್ ಮಾಡ್ಬೇಕು ಅಂತ ಕಾಯ್ಕೊಂಡಿದ್ಯೇನೋ? ಇಲ್ಲ ಇಲ್ಲ, ಇವತ್ ನಿನ್ ಉಳ್ಸಾಕಿಲ್ಲ. ಯಾಕಪ್ಪ ಸುಮ್ನೆ ಇದ್ದೀರಾ? ಬಾಪ, ನನ್ ಸಾಯಿಸಿ ನನ್ನ ಹೆಣದ ಮೇಲೆ ನಿಮ್ ಸಂಪ್ರದಾಯ ಆಸ್ತಿನೆಲ್ಲ ಹಾಕಿದ್ರಂತೆ. ಬಾಪ, ಬೇಡರಿ, ನಮ್ಮನ್ನ ಏನು ಮಾಡ್ಬೇಡಿ, ನಿಮ್ ತಮ್ಮಯ್ಯ ಅಂತೀನಿ. ಬಿಡೆ ಬಿಡ, ಅವನ್ ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ. ಬೇಡರಿ, ಹೋಗೋ, ಒಳಗೆ ಹೋಗೋ. ನೀನ್ ಸುಮ್ನೆ ಇರಮ್ಮ. ಕೈ ಮುಗಿತೀನಿ, ಹೋಗೋ. ಸುಮ್ನೆ ಇರಮ್ಮ ನೀನು. ನಾನ್ ಮದುವೆ ಆಗೋದಾದ್ರೆ ಅವಳನ್ನೇ. ನಿಮ್ ಸಂಪ್ರದಾಯಕ್ಕೋಸ್ಕರ ನನ್ ಪ್ರಾಣ ತೆಗಿಯೋಕ್ ರೆಡಿ ಇದ್ರೆ ನನ್ ಪ್ರೀತಿಗೋಸ್ಕರ ನಾನ್ ಪ್ರಾಣ ಕೊಡೋಕೆ ರೆಡಿ ಆಗಿದ್ದೀನಿ. ಮಾತಾಡ್ಬೇಡ, ನೀನ್ ನಡಿಯೋ, ನಡಿಯೋ ಒಳಗೆ ಬಾರು. ರಂಗನಾಥ, 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 ಯಾಕೆ, ಏನಾಯ್ತು? ನೀನ್ ಒಂಥರ ಗುಳ್ಳೆ ನರಿ ಇದ್ದಂಗ್ ಕಣ. ನಾನು ಜಮೀನ್ದಾರ್ ಅನ್ನೋದು ಮರ್ತು ನಿನ್ ಮನೆ ಬಾಗಿಲಿಗೆ ಬಂದು ನಮಗೂ ನಿಮ್ಗೂ ಸಂಬಂಧ ಸರೋಗಕ್ಕಿಲ್ಲ ಅಂತ ಅಷ್ಟೊಂದು ಬುದ್ಧಿವಾದ ಹೇಳೋದ್ರು ಕೂಡ ನೀನು, ನಿನ್ನಂಡ್ರು, ನಿನ್ನ ಮಗಳು ಎಲ್ಲಾರು ಸೇರಿ ನನ್ನ ಮಗನ್ನೇ ನನ್ನ ಮೇಲೆ ಎತ್ಕಟ್ಟಿ ನನ್ನ ಮೇಲೆ ಚೂ ಬಿಡ್ತೀರಾ? ನಿಮ್ಮಂತ ನಯವಂಚಕರನ್ನ ಇವತ್ತು ಉಳ್ಸಕ್ಕಿಲ್ಲ, ಇವತ್ತು ಉಳ್ಸಕ್ಕಿಲ್ಲ. ದೌರ್ಜನ್ಯ ಮಾಡ್ತೀರಾ? ಎಲ್ಲ ಮಗಳು ಸೇರ್ಕೊಂಡು ನಾಟಕ ಆಡ್ತೇನೆ. ನಾಟಕ? ನನ್ ಮಗನೇ ಬೇಕಾಗಿತ್ತೇನೆ ನಿನ್ಗೆ? ನನ್ನ ಮಗ ಯಾವನಾದ್ರೂ ಬಿಕಾರಿ ನನ್ನ ಮಗನ್ ಹುಡಿಕೊಳ್ಳೋದು ಬಿಟ್ಬಿಟ್ಟು ಈ ಜಮೀನ್ದವ್ರ ಮಗನ್ಗೆ ಕಣ್ಣಾಕಿ ಅವನ್ನ ನನ್ನ ಮೇಲೆ ತಿರುಗಿ ಬಿಟ್ಟಿದ್ದೀರಲ್ಲ. ನೀನ್ ಎಂತ ಏ ವಿಷ್ಕಂಠಯ್ಯ, ಬಂದೂಕಿನ ತುದಿಯಿಂದ ಮಾನವೀಯ ಮೌಲ್ಯಗಳು ಬಾಯಿ ಮುಚ್ಚೋಕ್ಕಾಗಲ್ಲಯ್ಯ. ಏಯ್, ಮುಚ್ಚಾಯ ಬಾಯಿ. ನಿನ್ ಮಗಳಿಗೆ ಬುದ್ಧಿ ಹೇಳೋದು ಬಿಟ್ಬಿಟ್ಟು ನನಗ್ ಬುದ್ಧಿ ಹೇಳಕ್ ಬರ್ತೀಯ? ನನಗೆ ಬಿಡ್ರು, ಬಿಟ್ಬಿಡಿ, ಮಾಡ್ಬೇಡಿ. ನಿಮ್ ಕಾಲ್ ಮುಗಿತೀನಿ. ನಮ್ಮಪ್ಪನ ಬಿಟ್ಬಿಡಿ ಪ್ಲೀಸ್. ಅವ್ರಿಗೇನು ಮಾಡ್ಬೇಡಿ. ನೀವ್ ಹೇಳೋದರನೇ ಕೇಳ್ತೀನಿ. ಅವ್ರನ್ನ ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ಈಗ ದಾರಿ ಬಂದ್ಯಾ? ಇನ್ನೊಂದ್ಸಾರಿ ಪಿರಿತಿ ಗಿರಿತಿ ಅಂತ ಚಕ್ಕಂದ ಆಡ್ಕೊಂಡು ನನ್ನ ಮಗ ಏನಾರು ಎದುರಾದ್ರೆ ಈ ನಿಮ್ಮಪ್ಪನ್ನ ಚಿಂಚಿಂದಿಯಾಗಿ ಕತ್ತರಿಸಿ ನಿನ್ನ ಕೈ ಕಾಲು ಮುರಿದು ಬಾಳ್ ಬಾವಿ ಬಿಸಾಕ್ತೀನಿ. ಓಶಾರ್. ಏನ್ರಿ ಇದೆಲ್ಲ ಬೇಕಿತ್ತ ನನಗೆ? ಹೇಳ್ರಿ, ನಮ್ಗೆ ಯಾಕೆ ಬೇಕಿದೆಲ್ಲ? ಹೇಗ್ ಹೊಡ್ಬಿಟ್ಟ ನೋಡ್ರಿ ಅವಳನ್ನ, ಹೇಗ್ ಹೊಡ್ದ ನಿಮ್ಮನ್ನ ಅವಳನ್ನ. ಅವನಿಗೆ ಬರ್ಬಾರ್ದು ಬರ.
ಅವನ್ ಕೈ ಹುಳ ಬೀಳ. ದೊಡ್ಡ ಸಮಸ್ಯೆ ನಮಗ್ ಬೇಡ ರೀ, ನಮಗ್ ಬೇಡಮ್ಮ. ರಮ್ಯಾ, ಮನನ್ ಮರ್ತ್ಬಿಡೆ, ಮರ್ತ್ಬಿಡಮ್ಮ, ಮರ್ತ್ಬಿಡ. ನಿನ್ನಿಂದ ಮನುಗ್ ತೊಂದ್ರೆ ಆಗೋದು ಬೇಡ. ನಾಳೆನೆ ಈ ಊರು ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ಹೌದಮ್ಮ, ಎಲ್ಲಾದ್ರೂ ದೂರ ಹೊರಟೋಗೋಣ, ಇಲ್ಲಿರೋದ್ ಬೇಡ. ಹೌದು, ದೂರ ದೂರ ಹೋಗ್ತೀನಿ. ಮುಂದಿನ ಕಾರ್ಯ ಮಾಡೋಣ. ಏನಾಯ್ತು ಏನಾಯ್ತಪ್ಪ? ಎತ್ಕೊಂಡು ಎತ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ. ರಂಗಣ್ಣವ್ರೆ ಮೂರ್ಛೆ ರಂಗಣ್ಣವ್ರೆ, ಏನಾಯ್ತಪ್ಪ? ಯಾರಾದ್ರೂ ಸ್ವಲ್ಪ ನೀರ್ ತಗೊಂಬನ್ರಪ್ಪ. ಮನು, ಏನಾಯ್ತು? ಮೂರ್ಛೆ ಹೋಗ್ಬಿಟ್ಟಿದಾನಪ್ಪ. ಯಾರಾದ್ರೂ ಬೇಗ ಆಸ್ಪತ್ರೆಗೆ ಎತ್ಕೊಂಡ್ರಪ್ಪ. ಎತ್ಕೊಳ್ರು ಬೇಗ, ಎತ್ಕೊಳ್ರು. ಮೆತ್ಗೆ ಹಲೋ, ಗೌರ, ಒಂದ್ ನಿಮಿಷ ಬನ್ನಿ. ನರಸಿಂಹಣ್ಣ, ಅಲ್ಲಿ ಕಾರ್ಯ ಇದೆ, ಬಾರಪ್ಪ ಹೋಗೋಣ. ದೇವ್ರಿ, ನೀನೇ ಕಾಪಾಡ್ಬೇಕಪ್ಪ. ನಡೀರಿ. ಚೆನ್ನಾಗಿದ್ ನಿಮ್ ಮಗ ಮೂರ್ಛೆ ಹೋದ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅವನು ಮೆಂಟಲಿ ಶಾಕ್ ಆಗಿದ್ದಾನೆ. ಸೊ ನಾವ್ ಎಲ್ಲಾ ತರ ಟ್ರೀಟ್ಮೆಂಟ್ ಕೊಟ್ಟಿದೀವಿ, ಅದ್ಯಾವುದಕ್ಕೂ ಅವನು ಸ್ಪಂದಿಸ್ತಾ ಇಲ್ಲ. ನನ್ನನಿಸಿಕೆ ಪ್ರಕಾರ ನೀವು ನ್ಯೂರೋ ಸರ್ಜನ್ ಹತ್ರ ಕರ್ಕೊಂಡು ಹೋಗಿ ತುಂಬಾ ಒಳ್ಳೇದು. ಏನು ಆಗಲ್ಲ, ಏನು ಆಗಲ್ಲ, ಧೈರ್ಯ ತಗೋ, ದೇವರಿದ್ದಾನೆ. ನಡಿ ಗೌರ.
ಇಂಜೆಕ್ಷನ್ ಕೊಡಿ. ಆಕ್ಸಿಜನ್ ತಗೊಳ್ಳಿ. ಕ್ವಿಕ್. ಡಾಕ್ಟರ್, ವಾರ್ಡ್ ಶಿಫ್ಟ್ ಮಾಡಿಸಿ. ಆಯ್ತು ಸರ್. ಇವ್ರ ತಂದೆ ತಾಯಿಯವ್ರನ್ನ ಕರೆಸಿ. ಏನಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ವಲ್ಲ. ಡಾಕ್ಟ್ರೇ, ನನ್ ಮಗ. ವಿಶ್ಕಂಠಯ್ಯನವರೇ, ಒಂದ್ ನಿಮಿಷ ಬನ್ನಿ. ಬನ್ನಿ ಅಮ್ಮ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಡಾಕ್ಟ್ರೆ, ನನ್ ಮಗ. ನಾವು ಎಲ್ಲಾ ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟ್ರೇ, ಅದೆಷ್ಟೇ ದುಡ್ಡು ಖರ್ಚಾದ್ರೂ ಸರಿ, ನನ್ ಮಗನ ಉಳಿಸ್ಕೊಡಿ ಡಾಕ್ಟ್ರೇ. ದುಡ್ಡು ಮುಖ್ಯ ಅಲ್ಲ ರೀ, ಅವನ್ ಯಾತಕ್ಕೋಸ್ಕರ ಈ ರೀತಿ ಆದ ಅನ್ನೋದೇ ಮುಖ್ಯ. ಯಾವುದೋ ದುರ್ಘಟನೆ ನೋಡಿ ಶಾಕ್ ಆಗಿದ್ದೀನಿ ಅಂತ ನನಗನ್ಸುತ್ತೆ. ಅದ್ ಸರಿ, ಯಾವಾಗ್ಲೂ ರಮ್ಮಿ ರಮ್ಮಿ ಅಂತ ಕನ್ವರ್ಸ್ತಾ ಇರ್ತಾನಲ್ಲ, ಯಾರದು? ನೀವು ಪೇಷಂಟ್ ಬಗ್ಗೆ ಡೀಟೇಲ್ ಆಗಿ ಹೇಳಿಲ್ಲ ಅಂದ್ರೆ ನಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅಯ್ಯೋ ಡಾಕ್ಟ್ರೆ, ಹಂಗನ್ಬೇಡಿ, ನಾನೇ ಎಲ್ಲ ಹೇಳ್ತೀನಿ. ನನ್ ಮಗ ಪ್ರೀತಿಸ್ತಾ ಇದ್ದ ಹುಡುಗಿನೇ ಅವಳು. ಈ ವಿಷಯನೆಲ್ಲ ಅವ್ರ ತಾಯಿ ನನ್ನ ಹತ್ರ ಹೇಳಿದ್ರು. ಓ, ಐ ಸಿ. ಸರ್, ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ. ಓಕೆ ಸರ್, ಇದು ಅವನ್ ಸೆಲ್, ಇದ್ರೆಲ್ಲ ಹುಡುಗಿ ಫೋಟೋ ಇದೆ. ಇಸ್ ಇಟ್? ಇಟ್ ಇಸ್ ಹಾರಬಲ್. ಡಾಕ್ಟರ್ ಹರ್ಷ ಸರ್, ಈ ಕೇಸ್ನ ನಾವು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಎಸ್ ಸರ್.
ಸರ್ ಪೇಷಂಟ್ ಬಗ್ಗೆ ಏನು ಹೇಳಕ್ ಆಗ್ತಾ ಇಲ್ಲ ಸರ್. ನನಗೂ ಹಾಗೆ ಅನ್ಸತ್ತೆ ಡಾಕ್ಟರ್ ಹರ್ಷ. ಸರ್ ವಾರ್ಡ್ ನಂಬರ್ 23 ಪೇಷಂಟ್ ನಮ್ಮನ್ನೆಲ್ಲ ಹೊಡೆದಾಕ್ಬಿಟ್ಟು ಓಡೋಗ್ಬಿಟ್ಟವನು ಸರ್. ಅಷ್ಟೆಲ್ಲ ಆಗೋವರೆಗೂ ಏನ್ ಮಾಡ್ತಾ ಇದ್ರಿ ನೀವು? ಅವನ್ನೆಲ್ಲ ನೋಡಿ ಅವ್ನ ಫೇಸ್ ನೋಡಿ ಮೂರ್ಛೆ ಹೋಗ್ಬಿಟ್ಟೆ ಸರ್. ವಾಟ್? ಓ ಶಟ್. ಗೋ ಸರ್ಚ್ ಫಾರ್ ಹಿಮ್. ಇಲ್ಲೇ ಎಲ್ಲ ಇರುವ ಗುಡುಕ್ರೆ. ಸರಿ ಸರ್. ಏನ್ ಸರ್ ಮಾಡೋದು? ದಿಕ್ಕೆ ತೋರಿಸ್ತಾ ಇಲ್ಲ. ಬನ್ನಿ ನಾವು ಸರ್ಚ್ ಮಾಡೋಣ. ಎಲ್ಲಿ ಅಂತ ಹುಡುಕೋದು? ಸರ್ ವಾರ್ಡ್ ನಂಬರ್ 23 ಪೇಷಂಟ್. ನೀವೇಂದ್ರಿ ಮಾಡ್ತಾ ಇದ್ರ ಸರ್ಚ್ ಮಾಡೋದ್ ಬಿಟ್ಟು? ಡೋಸೇಜ್ ಎಷ್ಟು ಕೊಟ್ರಿ ನೀವು? 3 ml ಸರ್. ವಾಟ್ ನಾನ್ ಸೆನ್ಸ್. 10 ml ಕೊಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಕಮಾನ್ ಸರ್ಚ್. ಕಮಾನ್ ಲೆಟ್ಸ್ ಗೋ. ಎಲ್ಲಿ ಮಲ್ಕೊಂಡಿದ್ಯಾ? ಎದ್ದೇಳು ರಮ್ಮೆ. ರಮ್ಮೆ ನನ್ ಚಿನ್ನಗೆ ಜ್ವರ ಬಂದಿದೆ. ಚಿಂತೆ ಮಾಡ್ಬೇಡ, ಹಿಂಗೇನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ. ಸಾರ್ ಯಾವನು ಮೋಲ್ಡ್ರು ಮಾಡಿ ಡೆಡ್ ಬಾಡಿ ಹೊತ್ಕೊಂಡು ಹೋಯ್ತಾನಲ್ಲ ಸಾರ್. ಹಾಗೇನು ಹಾಸ್ಪಿಟ್ಲ್ ಬಂದ್ರು. ಯಾರ ನೀನು? ಯಾರದು? ರಮ್ಮಿ ಜ್ವರ. ಸಾರ್ ಖರಾಬಾಗಿ ಕಾಣಿಸ್ತಾನ ಸರ್ ಇವನು. ಮಸಾಂಟಿಂದ ಎತ್ಕೊಂಡ್ ಬಂದಿರೋ ಡೆಡ್ ಬಾಡಿ ತರ ಕಾಣಿಸ್ತಾ ಸರ್ ಇದು. ಖರಾಬ್ ಆಗಿದ್ದಾನೆ ಇವನು. ಇದು ಸ್ಮಶಾನದಲ್ಲಿ ಹೂತಾಗಿರೋ ಡೆಡ್ ಬಾಡಿನೇ ಇದು. ಹೌದು ಸರ್. ಯಾವನಿ ಬೇಕಪ್ಪ ಈ ಡ್ಯೂಟಿ? ಸರ್ ಇವ್ ನೋಡಿದ್ರೆ ನಮ್ಮ ಭಯ ಆಗ್ತಾ ಇದೆ ಸರ್. ಆಸ್ಪತ್ರೆಗೆ ಫೋನ್ ಮಾಡ್ತೀನಿ ಇದು. ಹಲೋ, ನಾನು SI ನರಸಿಂಹಮೂರ್ತಿ ಮಾತಾಡ್ತಾ ಇರೋದು. ಇಲ್ಲೊಬ್ಬ ಒಂದು ಡೆಡ್ ಬಾಡಿನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅವನ್ನ ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ. ಸ್ವಲ್ಪ ಸ್ಮಶಾನದ ರೋಡ್ ಹತ್ರ ಬರ್ತೀರಾ? ಓ ಮೈ ಗಾಡ್, ಅವನ ನಮ್ಮ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿರೋ ಪೇಷಂಟ್ ಬಹಳ ಡೇಂಜರ್. ಅವನ ಹತ್ರ ಬಹಳ ಹುಷಾರಾಗಿರಿ. ಓಕೆ, ಅವನ ಹಾಗೆ ಫಾಲೋ ಮಾಡ್ತಾ ಇರಿ. ಇಮಿಡಿಯೇಟ್ ಆಗಿ ಬರ್ತೀವಿ. ಓಕೆ ಓಕೆ ಓಕೆ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ ನೀನು? ರಮ್ಮಿ ಜ್ವರ. ಏಯ್ ಅಲ್ಲೇ ಇರಾ? ಯೋ ಸುಮ್ನಿರಯ್ಯ, ತುಂಬಾ ಖರಾಬ್ ನನ್ ಮಗ ಅಂತ ಇವನು. ನಿಲ್ಲು ನಿಲ್ಲು. ಯಾರು? ರಮ್ಮಿನಾ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಪ್ಪ? ಜ್ವರ. ಜ್ವರ ಜಾಸ್ತಿ ಆದ್ರೆ ನಿನ್ ರಮ್ಮಿ ನೊಂದ್ಕೊಬಿಡ್ತಾಳೆ. ಬಾ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಆಸ್ಪತ್ರೆಯಲ್ಲಿ ರಮ್ಮಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಬಾ ಹೋಗೋಣ. ಬಾ 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 ಹೋಗೋಣ.
ಬಾಪ. ಹಲೋ ಇನ್ಸ್ಪೆಕ್ಟರ್. ಹಲೋ ಸರ್. ಮೆಸೇಜ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ತುಂಬಾ ಆಶ್ಚರ್ಯ ಆಗ್ತದೆ. ಇವನೊಂಥರ ವಿಚಿತ್ರವಾದ ಮನುಷ್ಯ, ಅಮರ ಪ್ರೇಮಿ. ಪ್ರೀತಿ ಮಾಡಿದ್ರೆ ಏನಾಗ್ತಾರೆ ಅನ್ನೋದಕ್ಕೆ ಇವನೇ ಉದಾಹರಣೆ. ಎನಿವೇ ಥ್ಯಾಂಕ್ ಯು ವೆರಿ ಮಚ್. ಓಕೆ ಗ್ರೇಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಸದ್ಯ ನಿನ್ನ ಕಾಟ ತಪ್ಪು. ಬಾಪ ಬಾ, ಇಲ್ಲಿ ಮಲ್ಗ್ಸು. ಬಾ, ಈ ಕಡೆ ಮಲ್ಗ್ಸು. ಇಲ್ಲೇ ಮಲಗ್ಸು. ತುಂಬಾ ಜ್ವರ ಬಂದಿದೆ ಅವಳಿಗೆ. ಇಲ್ಲಿ ಮಲ್ಗ್ಸಪ್ಪ. ಬಾ ಮಲ್ಗ್ಸಪ್ಪ, ಮಲ್ಗ್ಸು. ತುಂಬಾ ಜ್ವರ ಬಂದಿದೆ. ಮಲಗ್ಸು. ಬಾ ಮಲ್ಗ್ಸಪ್ಪ. ಬಾ. ನಿನಗೂ ಜ್ವರ ಬಂದಿದೆ, ನಿನಗೆ ಹುಷಾರಿಲ್ಲ ಅಂದ್ರೆ ರಮ್ಮಿನ ನೋಡ್ಕೊಳ್ಳೋದು ಯಾರು? ಏನಂತೀರಾ ಡಾಕ್ಟರ್ ಹರ್ಷ? ಹೌದು. ಯಾರು ನೋಡ್ಕೊಳ್ಳೋದು? ನಿನಗೆ ಇಂಜೆಕ್ಷನ್ ಕೊಟ್ಟು ವಾಸಿ ಮಾಡಿದ್ರೆ ತಾನೇ ನೀನು ರಮ್ಮಿನ ನೋಡ್ಕೊಳಕಾಗೋದು. ಬಾ, ಇಲ್ಲಿ ಮಲ್ಕೋ. ಬಾ. ಹೌದು. ಗುಡ್. ಬಾ, ಇಂಜೆಕ್ಷನ್ ಕೊಡಿ. ಗುಡ್, ವೆರಿ ಗುಡ್. ಗುಡ್, ವೆರಿ ಗುಡ್. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ ಓಕೆ ಸರ್. ಎಲ್ಲಾ ಸಿಸ್ಟರ್ಸ್ನ ಹಾಲಕ್ಕೆ ಕರೆಸಿ. ಓಕೆ ಸರ್. ಡಾಕ್ಟರ್ ಎಲ್ಲಾರನ್ನೂ ಕರೆಸಿ. ಆಯ್ತು ಸರ್. ನಾನು 20 ವರ್ಷದ ಸರ್ವಿಸ್ ಅಲ್ಲಿ ಇಷ್ಟೊಂದು ಡಿಫಿಕಲ್ಟ್ ಆಗಿರೋ ಕೇಸ್ ಹ್ಯಾಂಡಲ್ ಮಾಡಿರೋದು ಇದೇ ಮೊದಲು. ಈ ಕೇಸು ತುಂಬಾನೇ ಕ್ರಿಟಿಕಲ್ ಆಗಿದೆ. ಪ್ರೀತಿ ಪ್ರೇಮ ಅಂತ ಹೇಳಿ ತಮ್ಮ ಲೈಫ್ನೇ ಹಾಳು ಮಾಡ್ಕೊಳ್ತಿರೋ ಈ ಯೂತ್ಗೆ ಬುದ್ಧಿವಾದ ಹೇಳೋದಾ, ಅಥವಾ ಹಳೆ ಸಂಪ್ರದಾಯ, ಆಚಾರ ವಿಚಾರ, ಆಸ್ತಿ ಅಂತಸ್ತು ಅಂತ ಇನ್ನು ಕೊಳಚೆಯಲ್ಲಿ ಬಿದ್ದಿರೋ ನಮ್ಮ ಹಿರಿಯರಿಗೆ ಬುದ್ಧಿವಾದ ಹೇಳೋದಾ? ಇಟ್ಸ್ ಟೂ ಬ್ಯಾಡ್. ಸರ್, ಸಿಸ್ಟರ್ಸ್ನೆಲ್ಲ ಹಾಲಕ್ಕೆ ಕರ್ಸಿದ್ದೀನಿ. ಕಮ್, ಲೆಟ್ಸ್ ಗೋ. ಕಮ್, ನೀವೆಲ್ಲ ಇಲ್ಲೇ ಇರಿ. ಕಮ್. Come in. Thank you, sir. Please be seated. ವಾರ್ಡ್ ನಂಬರ್ 23 ಪೇಷಂಟ್ ಲವ್ ಡಿಸಪಾಯಿಂಟ್ಮೆಂಟ್ ಇಂದ ಅಪ್ಸೆಟ್ ಆಗಿದ್ದಾನೆ. ಇಲ್ಲಿ ನೋಡಿ. ಅವಳು ಪೇಷಂಟ್ ಲವರ್. ಸ್ವಲ್ಪ ನಿಂತರನೇ ಇದ್ದಾಳಲ್ವಾ? ಹ್ಞೂ ಸರ್. ಪೇಷಂಟ್ ಜೊತೆಯಲ್ಲಿ ಡೆಡ್ ಬಾಡಿ ಇದೆಯಲ್ಲ, ಅವಳೇ ಇವಳು. ಇದನ್ನೆಲ್ಲ ಯಾಕೆ ನಿನ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾನು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ಗೆ ನೀನು ನನಗೆ ಹೆಲ್ಪ್ ಮಾಡಬೇಕು. ಈ ಪೇಷಂಟ್ನ ಮನುಷ್ಯನಾಗಿ ಮಾಡೋದಕ್ಕೆ ಇದೇ ಲಾಸ್ಟ್ ಚಾನ್ಸ್. ಸೊ ಪ್ಲೀಸ್ ಕೋಆಪರೇಟ್ ವಿತ್ ಮೀ. ಓಕೆ ಸರ್, ನೀವ್ ಹೇಳ್ದಾಗೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ವೆರಿ ಗುಡ್. ಮಿಸ್ಟರ್ ಹರ್ಷ, ಈ ಹುಡುಗಿಗೆ ಆ ಹುಡುಗಿ ತರ ಮೇಕಪ್ ಮಾಡಿಸಿ. ಓಕೆ ಸರ್. ಸಿಸ್ಟರ್ ಬನ್ನಿ.
ಮೇಕಪ್ ರೆಡಿ ರೆಡಿ ಸರ್. ಗುಡ್, ವೆರಿ ಗುಡ್. ಬನ್ನಿ. ನಾನು ಹೇಳ್ದ ಹಾಗೆ ಮಾಡಿ. ಅಂಡ್ ಡೋಂಟ್ ವರಿ, ವಿ ಆರ್ ವಿತ್ ಯು. ಓಕೆ ಓಕೆ ಸರ್. ಬಾಡಿನ ಪೊಸಿಷನ್ ಅಲ್ಲಿಡಿ. ಓಕೆ ಸರ್. ಎಚ್ಚರ ಆಗೋ ಟೈಮ್ ಆಯ್ತು. ಕ್ಯಾರಿ ಆನ್. Relax. I'm sorry. You can go now. Doctor, injection ಕೊಡಿ. ಹೆಲ್ಪ್ ಮಾಡಿ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಒಂದು ಕೇಸು ಫೇಲ್ ಆಗಿದೆ. ಐ ಆಮ್ ಅಶೇಮ್ಡ್ ಆಫ್ ಮೈ ಸೆಲ್ಫ್. ಐ ಡೋಂಟ್ ನೋ ವಾಟ್ ಟು ಡೂ. ನಾನಿನ್ನು ಏನ್ ಮಾಡ್ಲಿ ಹರ್ಷ, ಏನ್ ಮಾಡ್ಲಿ? ನನ್ಗೆ ಏನು ತೋಚ್ತಾ ಇಲ್ಲ. ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್ ಕೇಸ್. ನನಗೂ ಏನು ತಿಳಿತಾ ಇಲ್ಲ ಸರ್. ಸರ್, ಬಾಡಿ ತುಂಬಾ ಸ್ಮೆಲ್ ಬರ್ತಾ ಇದೆ ಸರ್. ಹೌದು ಸರ್, ಬಾಡಿ ಸಿಕ್ಕಾಬಿಟ್ಟು ಸ್ಮೆಲ್ ಬರ್ತಾ ಇದೆ. ಬಾಯಿಂದ ನೀರು ಬೇರೆ ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. Our experiment is a total failure. His bad luck. ಬಾಡಿನ ದಫನ್ ಮಾಡಿ ಕಳಿಸ್ಬಿಡಿ. ದಫನಿಗೆ ಕಳಿಸ್ಬಿಡಿ. ಓಕೆ ಸರ್. ಮಿಸ್ಟರ್ ಹರ್ಷ, ನಾನು ತುಂಬಾನೇ ಟಯರ್ಡ್ ಆಗಿದ್ದೀನಿ. ಓಕೆ ಸರ್, I'll see you tomorrow. ಓಕೆ ಸರ್.
ಡಾಕ್ಟರ್ ಐ ಆಮ್ ವೆರಿ ಸಾರಿ. ಇಂಥ ಪೇಷಂಟ್ನ ನನ್ನ ಕೈಲಿ ಸುಧಾರಿಸೋದಕ್ಕಾಗೋದಿಲ್ಲ. ಹೌದು ಸರ್. ಒಳ್ಳೆ ವಿಚಿತ್ರ ಪೇಷಂಟ್ ಸಾವಾಸ ಆಯ್ತು. ಚೈನ್ ತಗೊಂಡ್ ಕಟಾಕಿ. ಇವನ್ನೆಲ್ಲೋ ನೋಡ್ದಂಗಿದ್ಯಲ್ಲೋ. ಇವನಲ್ಲೇನೋ ಕಾಲೇಜ್ನಲ್ಲಿ ನನ್ ಮೇಲೆ ಕೈ ಎದ್ದವನು ಮಗ. ಏನೋ ಚೈನಿಗೆನೆಲ್ಲ ಹಾಕೊಂಡ್ಬಿಟ್ಟವನ. ಪೊಲೀಸ್ ಸ್ಟೇಷನ್ ಕದ್ ಬಂದ್ಬಿಟ್ಟವ್ನು. ಬರಲೇ ಬರ್ರವನ್ ಎತ್ತೇ ಬಿಡೋಣ ಇವತ್ತು. ನಮ್ಮೂರಿಗೆ ಹೊಡ್ತೀರಲ್ಲ. ಅಯ್ಯೋ ದೇವ್ರಿ, ಪ್ರೀತಿಗೋಸ್ಕರ ತನ್ನ ಪ್ರಾಣನೇ ಬಿಟ್ಬಿಟ್ಲಲ್ಲಪ್ಪ. ಅಲ್ಲ ಕಣ್ಲ, ಇವಳು ಬದುಕವಳೆ ಅಂತ ತಿಳ್ಕೊಂಡು ಅವನಿನ್ನೂ ಪ್ರೀತಿಸ್ತಾನೆ ಅವನೇ. ಮಚ್ಚ ನಮ್ಗೆ ಎಗ್ಗ ಮಗ್ಗ ಬೀಸ್ಬಿಟ್ಟಲ್ಲ. ಅವನು ಎಲ್ಲೋದ್ರು ಬಿಡಕ್ಕಿಲ್ಲ, ಎತ್ತು ಬಿಡ್ತೀರ ಅವನ್ನ. ಹೋಗಪ್ಪ, ನನ್ ಕೈಲಾಗಲ್ಲ. ಅಯ್ಯೋ ದೇವ್ರಿ, ಪ್ರೀತಿಸೋ ಹೃದಯಗಳನ್ನ ಯಾಕಪ್ಪ ದೂರ ಮಾಡ್ದೆ? ಅವ್ನು ಬಂದ ಕಣು, ನಡಿಯೋ ಬೇಗ. ಹಲೋ ಹಲೋ, ನಾನ್ ಸರ್ ರಂಗ. ಸ್ಮಶಾನಕ್ಕೆ ಅವ್ನು ಬಂದವನ್ ಸರ್. ಇಲ್ಲಿದೀಯಾ? ನಾನು ಮಗನೆ ಸಮಾಧಿ ಮಾಡಾಕ್ಬಿಡ್ತೀನಿ ನಿನ್ಗೆ ಇವತ್ತು. ಸತ್ತೋಗ್ಬಿಟ್ಲ ಇವಳು. ಅಯ್ಯೋ, ಹೇಗಿದ್ದನ್ ಹೇಗಾಗ್ಬಿಟ್ಟಿದ್ಯೋ. ಅಯ್ಯೋ ದೇವ್ರೆ, ಅವಳನ್ನೇ ಪ್ರಾಣ ಅಂತ ಅಂತಿದ್ದವನು ಪ್ರೀತಿಯಿಂದ ಹುಚ್ಚಾಗ್ಬಿಟ್ಟದನಲ್ಲಪ್ಪ. ಅಯ್ಯೋ ದೇವ್ರೆ, ನಿನ್ ಹಣೆ ಬರದಲ್ಲಿ ಬರ್ದಿಲ್ಲ ಹೋಗೋ. ಎಲ್ಲ ವಿಧಿ ಆಟ. ಏನ್ರಿ, ಆ ಪೇಷಂಟ್ ಮತ್ತೆ ತಪ್ಪಿಸ್ಕೊಂಡು ದಫನ್ ಮಾಡಕ್ ಕಳ್ಸಿರೋ ಆ ಎಣದಿಂದ ಬಿದ್ದಿದ್ದಾನೆ ಸರ್. ವಾಟ್? ಐ ಸಿ. ನೀವು ಅವ್ರ ತಂದೆ ತಾಯಿಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿ. ಹಲೋ, ನಿಮ್ಮ ಮಗ ಸ್ಮಶಾನದಿಂದ ಆ ಹುಡುಗಿ ಹಣ ಎತ್ಕೊಂಡ್ ಬಂದಿದ್ದಾನೆ. ಏನ್ರಿ? ಆ ಎಣೆನ ಇಟ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಪ್ರಯತ್ನ ಪಟ್ವಿ. ಆಗ್ಲಿಲ್ಲ. ಆ ಎಣೆನ ಮತ್ತೆ ದಫಾನಿ ಕಳಿಸಿದೀವಿ. ಮತ್ತೆ ನಿಮ್ಮ ಮಗ ಆ ಎಣ್ಣೆಯಿಂದ ಬಿದ್ದಿದ್ದಾನೆ. ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ. ದಯವಿಟ್ಟು ನೀವು ಬೇಗ ಬನ್ನಿ. ಬನ್ರಿ, ಹೋಗೋಣ. ಬನ್ರಿ, ಬೇಗ ಬನ್ರಿ. ಓ ಮೈ ಗಾಡ್, ಐ ಆಮ್ ಸಾರಿ. ಐ ಆಮ್ ವೆರಿ ಸಾರಿ. ನಿಮ್ಮ
ಆಸ್ತಿ ಅಂತಸ್ತು ಆಚಾರ ವಿಚಾರ ಎಲ್ಲ ಹೆಣದ ಮೇಲೆ ಹಾಕಿ ಛೇ ನಿಮ್ಮಂತವ್ರಿಗೆ ಯಾಕೆ ಮಕ್ಕಳು ಯಾಕ್ರಿ ಮಕ್ಕಳು ಹೋಗ್ರಿ ಹೋಗ್ರಿ ಇಲ್ಲಿಂದ